सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಪ್ರತಿಯೊಂದು ಪ್ರಾಣಿ ಕೂಡ ಸಂತೋಷವಾಗಿರೋದಕ್ಕೆ ಅಪೇಕ್ಷಿಸುತ್ತೆ. ಯಾರು ನಾನು ದುಃಖವಾಗಿರ್ಬೇಕು ಅಂತ ಅಪೇಕ್ಷಿಸೋದಿಲ್ಲ. ಯಾರನ್ನಾದ್ರೂ ಕೇಳುವಾಗ್ಲೂ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅನ್ನೋದನ್ನೇ ಪ್ರಶ್ನೆ ಇರುತ್ತೆ ಹೊರತು ನೀವು ಎಷ್ಟು ದುಃಖವಾಗಿದ್ದೀರಾ ಅಂತ ಯಾರು ಪ್ರಶ್ನೆ ಮಾಡಲ್ಲ. ಆ ಸಂತೋಷ, ಆ ಆನಂದ ಪ್ರಧಾನವಾಗಿ ಯಾವುದನ್ನ ಆಶ್ರಯಿಸಿಕೊಂಡಿರುತ್ತೆ? ನಾವು ಹೊಂದಿರುವಂತ ಆಸ್ತಿ ಅಂತಸ್ತು ಅದೆಲ್ಲ ಸರಿ, ಅದೆಲ್ಲ ಅನುಭವಕ್ಕೆ ಬರ್ಬೇಕಾದ್ರೆ ಏನಿರಬೇಕು? ಪ್ರಾಣ ಇರಬೇಕು ಅಲ್ವೇ? ಪ್ರಾಣ ಇದ್ರೆ ಗಳಿಸೋದು, ಅನುಭವಿಸೋದು. ಪ್ರಾಣನೇ ಇಲ್ಲದೆ ಇದ್ರೆ ಯಾವುದರಿಂದ ಗಳಿಸೋದು, ಯಾವುದನ್ನ ಅನುಭವಿಸೋದು? ಆದ್ರಿಂದ ಪ್ರಾಣ ಎಂಬುದು ಆನಂದಕ್ಕೆ ಪ್ರಧಾನವಾದಂಥ ಒಂದು ಸಾಧನ. ಅದಿಲ್ಲ ಅಂತಾದ್ರೆ ನಾವು ಆನಂದಿಸೋಕ್ಕಾಗಲ್ಲ. ಅಂಥ ಆನಂದ ಸಾಧನವಾದ ಪ್ರಾಣವನ್ನ ಯಾವುದು ರಕ್ಷಿಸುತ್ತೋ ಅದನ್ನ ಗಾಯತ್ರಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವೇ? ಆದ್ರಿಂದ ಗಾಯತ್ರಿ ಯಾರಿಗ್ ಬೇಕು, ಯಾರಿಗ್ ಬೇಡ? ಪ್ರಾಣ ಬೇಡ ಅಂತ ಯಾರಾದ್ರೂ ಇರೋವನಿದ್ರೆ ಅವನಿಗೆ ಬೇಡ ಅಲ್ವೇ? ಯಾರೋ ಒಬ್ಬ ಜೀವನ ಸಾಕನ್ಸಿದೆ ಅಂತ ಯಾವುದೋ ನೋವಿನಿಂದ ತನ್ನ ಜೀವನ ಕೊನೆ ಮಾಡ್ಕೊಳ್ಳಕ್ ಹೊರಟಿದ್ರು ಅಕಸ್ಮಾತ್ ಆ ಗಳಿಗೆ ಏನೋ ಬಲದಿಂದ ತಪ್ಪಿಬಿಟ್ರೆ ಮತ್ತೆ ಅವನಿಗೆ ಆ ಪ್ರಾಣ ನಾನೆಂತ ಹುಚ್ಚ ಕೆಲಸ ಮಾಡ್ತಾ ಇದ್ದೆ, ಸದ್ಯ ಪ್ರಾಣ ಅನ್ಕೊಳ್ತೀವಲ್ವೇ? ಅಂದ್ರೆ ಪ್ರಾಣ ಎನ್ನುವುದು ಅಷ್ಟು ಪ್ರಿಯವಾದಂಥ ವಸ್ತು. ಆದ್ರಿಂದಲೇ ಯಾವುದನ್ನಾದ್ರೂ ನಾವು ತುಂಬಾ ಪ್ರೀತಿಸ್ತೀವಿ ಅನ್ನುವಾಗ ಪ್ರಾಣ ಪ್ರೀತಿ ಅನ್ನೋ ಶಬ್ದ ಹೇಳ್ತೇವೆ. ಆದ್ರಿಂದ ಪ್ರಾಣ ಆನಂದದಾಯಕವಾದ್ದು, ಆನಂದವನ್ನ ಪ್ರತಿ ಜೀವಿಗೆ ಕೊಡುವಂಥದ್ದು. ಅಂಥ ಪ್ರಾಣವನ್ನ ಯಾವುದು ರಕ್ಷಿಸುತ್ತೆ ಅದು ಗಾಯತ್ರಿ ಅನ್ನೋದನ್ನ ನಾವು ನೋಡಿದ ಮೇಲೆ, ಗಾಯತ್ರಿ ಅನ್ನೋದು ಇಂಥ ಒಂದು ಕುಲಕ್ಕೆ ಮಾತ್ರ ಇದೆ, ಇಂಥ ಒಂದು ಜೀವಿಗೆ ಮಾತ್ರ ಇದೆ ಅನ್ನುವುದು ಅಲ್ಲ. ಮತ್ತೆ ಗಾಯತ್ರಿ ಅನ್ನುವುದಕ್ಕೆ ಲಕ್ಷಣ ಏನು ಅಂದ್ರೆ ಯಾವುದೋ ಒಂದು ಮಂತ್ರವನ್ನ ಮಾತ್ರ ಗಾಯತ್ರಿ ಅಂತ ಹೇಳಿದ್ದಾರೆ ಅಲ್ಲ. ಅದನ್ನು ನಾವು ಹಿಂದಿನ ಇದರಲ್ಲಿ ನೋಡ್ಕೊಂಡಿದ್ದೇವೆ. ಗಾಯತ್ರಿ ಅಂದ್ರೆ ಸಂಧಿಕಾಲದಲ್ಲಿ ನಮಗೆ ನಮ್ಮ ವಂಶ ಪರಂಪರೆ, ಇದನ್ನ ನಾವು ಮರಿಬಾರ್ದು. ಇದು ಕೃಷ್ಣ ಆಡಿರುವ ಮಾತು. ನಮ್ಮ ವಂಶ ಪರಂಪರೆಯಲ್ಲಿ ಒಂದೊಂದು ವಂಶಕ್ಕೆ ಒಂದೊಂದು ಗುರು ಇದ್ದಾನೆ. ಒಂದೊಂದು ವಂಶದ ಗುರು ಒಂದು ಮಂತ್ರವನ್ನ ಹೇಳಿರ್ತಾರೆ. ಕುಲ ಪರಂಪರೆಯಲ್ಲಿ ತಾತ ಮುತ್ತಾತಂದರು ನಡೆಸ್ಕೊಂಡು ಬಂದಿರುವಂಥದ್ದು ಇರುತ್ತೆ. ಎಲ್ಲರಿಗೂ ಗೌರಿ ಮಂತ್ರ ಇಲ್ಲ, ಎಲ್ಲರಿಗೂ ಬೇರೆ ಬೇರೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಂತ್ರ. ಆದ್ರಿಂದ ಮನೆಯಲ್ಲಿ ಯಾರದನ್ನ ಮನೆ ಹಿರಿಯರು ಕೊಟ್ಟಿರ್ತಾರೆ, ಮನೆ ಹಿರಿಯರಿಗೆ ಅವ್ರ ಹಿರಿಯರು, ಹಾಗೆ ಪರಂಪರೆಯಲ್ಲಿ ಬಂದಂತಹ ಮಂತ್ರಗಳನ್ನ ಸಂಧಿಕಾಲದಲ್ಲಿ ಜಪಿಸಿದರೆ ಅದೇ ಗಾಯತ್ರಿ. ಆದ್ರಿಂದ ನನ್ನ ಮನೆಯಲ್ಲಿ ರಾಮ ಅನ್ನುವುದು ಮಂತ್ರ ಆಗಿದ್ರೆ ನಾನು ಸಂಧಿಕಾಲದಲ್ಲಿ ರಾಮ ರಾಮ ಅಂದ್ರೆ ಅದೇ ನನಗೆ ಗಾಯತ್ರಿ. ಹಾಗಾಗಿ ಗಾಯತ್ರಿ ಅಂದ್ರೆ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಅದು ಹೇಳಿದ್ರೆ ಮಾತ್ರ ಗಾಯತ್ರಿ ಅಂತ ಅಲ್ಲ. ಅಂದ್ರೆ ಅದು ಗಾಯತ್ರಿ ಹೌದು. ಅಂದ್ರೆ ಅದು ಯಾರಿಗೋ, ಅಂದ್ರೆ ಯಾವ ಒಂದು ಕುಲ ಪರಂಪರೆಯಲ್ಲಿ ಅದು ಬಂದಿದೆಯೋ, ಯಾರಿಗೆ ಅದನ್ನ ಆಚಾರ್ಯರು ಬೋಧಿಸಿದ್ದಾರೋ, ಯಾರ ಕುಲದಲ್ಲಿ ಅದು ಆ ಕುಲದ ಜೀವರಕ್ಷಕ ಆಗಿದೆಯೋ, ಆ ಪಾಯಿಂಟ್ ಇಟ್ಕೊಳ್ಬೇಕು. ಯಾರ ಕುಲದಲ್ಲಿ ಅದು ಆ ಕುಲದ ಜೀವರಕ್ಷಕ ಆಗಿದೆಯೋ, ಅದೇನೋ ರೀ ನಮ್ಮ ಕುಲಕ್ಕೆ ಆಗ ಬರ್ಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಕುಲಕ್ಕೆ ಈಗ ಶ್ರೀನಿವಾಸ ದೇವರಿಗೆ ತಿರುಪತಿಗೆ ಎಷ್ಟೋ ಜನ ಹೋಗ್ತಾರೆ, ಹರಕೆಗಳು ಹೊತ್ಕೊಂಡು ಹೋಗ್ತಾರೆ. ಅದೇ ಹರಕೆ ನಮ್ಗೆ ಇಲ್ಲ ರೀ, ನಮ್ಮ ಕುಟುಂಬಕ್ಕೆ ಆಗ ಬರಲ್ಲ, ನಾವಲ್ಲಿ ಹೋಗಲ್ಲ ಅಂತ ಯಾರಾದ್ರೂ ಬನ್ನಿ ಹೋಗೋಣ ಅಂತ ಕರೆದ್ರು ಹೇಳೋದುಂಟು. ಅಂದ್ರೆ ಅರ್ಥ ಏನು? ಒಂದೊಂದು ಕುಟುಂಬಕ್ಕೆ ಆ ದೇವ್ರ ಕೊಲ್ತಾನೆ ಅಂತ ಅರ್ಥ ಅಲ್ಲ. ಒಂದೊಂದು ಕುಟುಂಬಕ್ಕೆ ಒಂದೊಂದು ಇದೆ ಅಂತ ಸ್ಪಷ್ಟ ಆಗ್ತಿದೆ ಅಲ್ವಾ? ಆದ್ರಿಂದ ಯಾವ ಯಾವ ಕುಟುಂಬಕ್ಕೆ ಯಾವ ಒಂದು ಮಂತ್ರ ಕುಲ ಪರಂಪರೆಯಲ್ಲಿ ಬಂದಿದೆಯೋ ಅವನು ಆ ಮಂತ್ರವನ್ನ ತನ್ನ ಕುಲ ಪರಂಪರಾಗತವಾಗಿ ಮನೆ ಹಿರಿಯರಿಂದ ಪಡ್ಕೊಂಡು
ಅದನ್ನ ಸಂಧಿಕಾಲದಲ್ಲಿ ಉಚ್ಚಾರ ಮಾಡಿದರೆ ಅದೇ ಅವನಿಗೆ ಬ್ರಾಹ್ಮಣ್ಯ, ಅದೇ ಅವನಿಗೆ ಗಾಯತ್ರಿ, ಅದೇ ಅವನನ್ನ ಉದ್ಧರಿಸುತ್ತೆ. ಈ ಅಂಶವನ್ನ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಆದ್ರಿಂದ ಅವರು ಮಾತ್ರ ಬ್ರಾಹ್ಮಣರಾಗ್ಬಿಟ್ರು ಅಥವಾ ಬ್ರಾಹ್ಮಣರು ಮಾತ್ರ ಇದನ್ನ ಇಟ್ಕೊಂಡ್ಬಿಟ್ರು ನಮಗೆಲ್ಲ ಮೋಸ ಖಂಡಿತ ಅಲ್ಲ. ಅವರವರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಯಾರ ಮನೆಯಲ್ಲಿ ಮಂತ್ರ ಇಲ್ಲದೆ ಇಲ್ಲ. ಮನೆ ಪರಂಪರೆಯಲ್ಲಿ ಮಂತ್ರವನ್ನ ಇಟ್ಕೊಂಡು ಹೇಳ್ಕೊಳ್ಳೋರು ಇದ್ದಾರೆ. ತಂದೆ ತಾಯಿಗಳು ಹೇಳುತ್ತಾರೆ. ತಂದೆ ತಾಯಿ ಮಕ್ಕಳು ಕೇಳದೆ ಇದ್ರೆ ಕೆಲವು ಮನೆಗಳಲ್ಲಿ ಒತ್ತಾಯ ಪೂರ್ವಕ ಹೇಳ್ಕೊಡ್ತಾರೆ, ಕೆಲವು ಮನೆಯಲ್ಲಿ ಹೇಳಲ್ಲ. ಅಯ್ಯೋ ಮಕ್ಕಳು ಹೇಳೋದಿಲ್ಲ, ಮಂತ್ರಕ್ಕೆಲ್ಲ ಅಪಚಾರ ಆಗುತ್ತೋ, ಮಂತ್ರನ ಸರಿಯಾಗಿ ಮಾಡದೇ ಇದ್ರೆ ಕುಟುಂಬಕ್ಕೆ ಎಲ್ಲಿ ಏನೋ ಭಯದಿಂದ ಹೇಳಲ್ಲ. ಆದರೆ ಕುಲಪರಂಪರಾಗತವಾಗಿ ಬಂದಿರುವಂತಹ ಮಂತ್ರವನ್ನ ಸಂಧಿಕಾಲದಲ್ಲಿ ಉಚ್ಚಾರ ಮಾಡೋದು ಗಾಯತ್ರಿ ಒಂದು. ಸಂಧಿಕಾಲ ಅಂದ್ರೆ ಯಾವುದು ಅನ್ನುವ ಪ್ರಶ್ನೆ ಮುಂದೆ ಸಂಧ್ಯಾ ಅನ್ನುವ ನಾಮದಲ್ಲಿದೆ. ಈಗ ನಮ್ಮ ಶರೀರದಲ್ಲೇ ಗಯ ಅಂದ್ರೆ ಪ್ರಾಣ ಅಂತ ಇಟ್ಕೊಂಡ್ರೆ ಪ್ರಾಣ ಸಂಧಿಕಾಲ ಯಾವುದು ಯೋಚನೆ ಮಾಡಿ. ಪ್ರಾಣ ಹೊರಗೆ ಹೋಗೋದು ಒಂದು, ಒಳಗಡೆ ಇರೋದೊಂದು ಅಲ್ವೇ? ಈಗ ಒಳಗೆ ಸುತ್ತುತ್ತಾ ಇರುವ ಪ್ರಾಣ ಮೇಲಕ್ಕೆ ಬರುತ್ತೆ. ಇದು ಮೇಲಕ್ಕೆ ಹೋಗುವಾಗ ಹೊರಗಡೆ ಹೋಗಿದ್ದ ಪ್ರಾಣ ಒಳಗೆ ಬರುತ್ತೆ. ಅವೆರಡು ಎಲ್ಲಿ ಸಂಧಿಸುತ್ತೆ? ಆ ಸಂಧಿಸುವ ಜಾಗ ನಾಸಾರಂಧ್ರದ ಮೂಲಕ ಅಥವಾ ನೆತ್ತಿಯ ಜಾಗದ ಮೂಲಕ ಬಂದಂಥ ಒಂದು ಪ್ರಾಣ ಅಪಾನಗಳ ಸಂಧಿ ಇಲ್ಲ ಕಂಠಕೂಪದಲ್ಲಿ, ಇಲ್ಲ ಹೃದಯದಲ್ಲಿ. ಆ ಒಂದು ಜಾಗದ ಸಂಧಿ ಇದೆಯಲ್ಲ, ಅದು ತುಂಬಾ ಮರ್ಮ. ಎಲ್ಲರಿಗೆ ಗೊತ್ತಾಗಲ್ಲ. ನಾನು ಗಮನಿಸ್ತಾ ಇರಬೇಕು, ಪ್ರಾಣ ಹೇಗೆ ಹೊರಗೋಯ್ತು, ಪ್ರಾಣ ಹೇಗೆ ಒಳಗೆ ಬಂತು, ಆ ಬಂದ ಹೋದ, ಅದನ್ನು ಸೇರಿದ, ಅದು ಸುಲಭ ಅಲ್ಲ. ಆದ್ದರಿಂದ ನಮ್ಗೇನ್ ಮಾಡಿದ್ದಾರೆ, ನಿಜವಾದ ಸಂಧಿ ಅಂದ್ರೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಈಗ ನಮಗ್ ಗೊತ್ತಾಗತ್ತೆ. ಇನ್ನೊಂದು ಅರ್ಧ ಗಂಟೆ ಕಳೆದ್ರೆ ಸೂರ್ಯ ಕೆಳಗೆ ಇಳಿತಾ ಇದ್ದಾನೆ, ಅದರಿಂದ ಇದು ಸಂಧಿಕಾಲ, ಹಗಲು ಕಳೆಯುವಂತ, ರಾತ್ರಿ ಸೇರುವಂತ ಕಾಲ. ಅದಕ್ಕೋಸ್ಕರ ಅದನ್ನ ಕೊಟ್ಟಿದ್ದಾರೆ. ಅದರಿಂದ ಸುಲಭವಾಗಿ ಅಂಥ ಒಂದು ಸಂಧಿಕಾಲದಲ್ಲಿ, ಅದಕ್ಕೆ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಚಿ ಮನೆಯಲ್ಲಿ ಕೈ ಮುಗಿದು ತಾಯಿ ತಂದೆಗಳು ಏನೋ ಹೇಳಿದರೆ ಮಕ್ಕಳು ಅದನ್ನ ನೋಡಿ ಆದ್ರೂ ಏನೋ ಅವ್ರು ಹೇಳ್ತಾರೆ ಅಂತ ಅವು ಹೇಳುತ್ತವೆ, ಅವು ನಮ್ಮನ್ನು ಅನುಕರಿಸುತ್ತವೆ. ಸ್ವಲ್ಪ ದೊಡ್ಡವರಾದ ಮೇಲೆ ಅವರಿಗೆ ಹೇಳಿಕೊಡಬಹುದು. ಒಟ್ಟಿನಲ್ಲಿ ಇದನ್ನ ಗಾಯತ್ರಿ. ಈ ಗಾಯತ್ರಿ ಪ್ರಾಣ ಸಂರಕ್ಷಕ ಆದ್ರಿಂದ ಅದು ಗಾಯತ್ರಿ. ಅಷ್ಟೇ ಅಲ್ಲದೆ ಕುಲ ಸಂರಕ್ಷಕ ಆದ್ರಿಂದ ಇದನ್ನ ಗಾಯತ್ರಿ ಅಂತ ಕರೀತಾರೆ ಅನ್ನುವುದನ್ನ ಮತ್ತೊಮ್ಮೆ ಮನನ ಮಾಡಿಕೊಂಡು ಈಗ ವ್ಯಾಹೃತಿನಲ್ಲಿ ನಿನ್ನೆ ಹೇಳ್ಕೊಂಡಿದ್ವಿ. ವಿ, ಆ ಮತ್ತು ಹೃ ಅಂತ ಇದೆ. ಹೃ ಅಂದ್ರೆ ತಂದು ಸೇರಿಸುವುದು ಅಥವಾ ಹರಣ, ತಗೊಂಡು ಬಾ ಅಂತ ಅರ್ಥ. ಎಲ್ಲಿಂದ ತಗೊಂಡ್ಬರ್ಬೇಕು ಅಂದ್ರೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಿರುವುದನ್ನೆಲ್ಲ ತಗೊಂಡು ಬಾ. ಹೇಗೆ ತರಬೇಕು ಅಂದ್ರೆ ಈಗ ನೋಡಿ, ತೋಟದೊಳಗೆ ರಾಶಿ ಬಗೆ ಹೂವಿದೆ. ಯಾವ ಹೂವು ತರಲಿ, ಯಾವ ಹೂವು ಬೇಡ? ಅರಳಿರುವ ಹೂವು ತಗೊಂಬ, ಯಾವ ಹೂವಾದ್ರೂ ತಗೊಂಡು ಬಾ. ಮತ್ತೆ ದುಂಬಿಗೆ ಯಾವ ಹೂವು ಬೇಕು, ಯಾವ ಹೂವು ಬೇಡ? ನಮಗಾದ್ರೆ ಹೊಂಗೆ ಹೂವು ಬೇಡ, ಬೇವಿನ ಹೂವು ಬೇಡ, ಈ ತರಹ ನಮಗೆ. ಆದ್ರೆ ಜೇನಿಗೆ ಹಾಗಲ್ಲ, ಎಲ್ಲ ಹೂವಿನಲ್ಲಿರುವ ಸಾರವನ್ನ ಅದು ತಗೊಳುತ್ತೆ, ಅದನ್ನ ತಂದು ನಮಗೆ ಔಷಧಿ ಮಾಡಿ ಕೊಡುತ್ತೆ. ಹಾಗೆ ಅಂದ್ರೆ ಈಗ ಸಾರಭೂತವಾದದ್ದು ಯಾವುದು? ಅಂದ್ರೆ ಏನೇನು ಇದೆಯೋ ಎಲ್ಲ, ಅದರಲ್ಲಿ ಎಂಥದ್ದು ವಿ, ಸಾರಭೂತವಾದದ್ದೇನೋ ಅದನ್ನ ತಂದ್ರೆ ಅದು ವ್ಯಾಹೃತಿ. ಈಗ ವ್ಯಾಹೃತಿ ಅನ್ನುವುದು 3 ಅನ್ನುವುದನ್ನ ನಾವು ನೋಡ್ಕೊಂಡಿದ್ದೇವೆ. ಯಾವುದು? ಈಗಲೇ ಹೇಳ್ಕೊಂಡಂತೆ ಭೂಹು, ಭುವಃ, ಸ್ವಹ. ಇದು 7 ಕೂಡ ಇದೆ. ಮಹಃ, ಜನಃ, ತಪಃ, ಸತ್ಯಂ ಎಂಬುದಾಗಿಯೂ ಕೂಡ ಇದೆ. ಆದರೆ ಪ್ರಧಾನವಾಗಿ ಭೂಹು, ಭುವಃ, ಸ್ವಹ ಎಂಬುದಾಗಿ 3 ವ್ಯಾಹೃತಿಗಳಿದೆ. ಈಗ ವ್ಯಾಹೃತಿ ಅಂದ್ರೆ ಏನ್ ಹೇಳಿದ್ವಿ? ಎಲ್ಲಾ ಕಡೆಯಿಂದ ತಗೊಂಡು ಬಾ ಅಂತ ಹೇಳಿದ್ವಿ. ಏನನ್ನ ತಗೊಂಡು ಬರ್ಬೇಕು ಅಂದ್ರೆ ಸಾರಭೂತವಾದದ್ದನ್ನ ತರಬೇಕು ಅಂತ ಹೇಳಿದ್ವಿ. ಇದನ್ನ ನಾವು ಮೊದಲಿಗೆ ವ್ಯಾಹೃತಿ ಅಂದ್ರೆ ಮೊನ್ನೆ ಹೇಳ್ಕೊಂಡಿರುವಂತೆ ಬೀಜ ಅಂತ ಇಟ್ಕೊಂಡ್ರೆ, ಬೀಜ ಏನು ಮಾಡುತ್ತೆ? ಭೂಮಿಯಲ್ಲಿ ಅದು ಬಿತ್ತಿದ ಜಾಗ, ಬೀಜ ಇಷ್ಟೇ ಇರುತ್ತಲ್ವಾ, ಬಿತ್ತಿದ ಜಾಗ ಎಷ್ಟಿರುತ್ತೆ ಇಷ್ಟೇ. ಆದ್ರೆ ಅದು ಆಚೆ ಈಚೆ ಇರುವಂತ ಎಲ್ಲಾ ಸಾರವನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಏನು ಮಾಡುತ್ತೆ? ತಾನು ಮೇಲೆ ಬರುತ್ತೆ. ಬಂದ ಮೇಲೆ ಬಂದಾಗ ನೀವು ಕಿತ್ತು ನೋಡಿ,
ಅಂದ್ರೆ ಎರಡೇ ದಳ ಒಡೆದಿರುವ ಗಿಡನ ಕಿತ್ತರೆ ಒಂದೇ ಬೇರಿರುತ್ತೆ ಅಲ್ವೇ? ಒಂದು ಬೇರಲ್ಲಿ ಸಣ್ಣ ಪುಟ್ಟ ಒಂದು 8-10 ನೀವು ಎಣಿಸುವಷ್ಟು ಬೇರಿರುತ್ತೆ. ಅದೇ ಒಂದು 15-20 ದಿವಸ ಆದ್ಮೇಲೆ ತೆಗೀರಿ, ಎಷ್ಟೋ ಬೇರುಗಳ ಕವಲಿರುತ್ತೆ. ಒಂದೊಂದು ಕವಲಲ್ಲಿ ಎಷ್ಟೆಷ್ಟೋ ಬೇರಿರುತ್ತೆ. ಗಮನಿಸಿ ನೋಡಿ. ಆಗ ಯಾಕದು ಹಂಗೆ ಹರಡ್ಕೊಂಡಿದೆ? ಅಲ್ಲಿರೋ ಸಾರ ತಗೋ, ಇಲ್ಲಿರೋ ಸಾರ ತಗೋ, ಅದಕ್ಕೆ ಬೇರು ಹರಡುತ್ತೆ. ಬೇರು ಹರಡಿದ ಮೇಲೆ ಕೂದಲ ತರ ಯಾಕಾಗತ್ತೆ? ಭೂಮಿಯಲ್ಲಿರುವ ಈ ಸಾರ ಅದೆಲ್ಲ ತಂದೇನು ಮಾಡುತ್ತೆ? ಎಲ್ಲ ಮೇಲಕ್ಕೆ ಪೋಷಣೆಗೆ ತಂದು ಕೊಡುತ್ತೆ. ಹಾಗೆ ತಂದದ್ದು ಮೇಲೆ ಅದು ಪುಷ್ಟಿಯಾಗುತ್ತಾ ಹೋಗುತ್ತೆ. ಮೇಲೆ ಹೇಗೆ ಪುಷ್ಟಿಯಾಗುತ್ತಾ ಹೋಗುತ್ತೋ, ಮೇಲೆ ಹೇಗೆ ಅರಳುತ್ತಾ ಹೋಗುತ್ತೋ ಅಷ್ಟೇ ಕೆಳಗೆ ಅರಳುತ್ತಾ ಹೋಗುತ್ತೆ. ಕೆಳಗೆ ಅದರ ಬೇರಿನ ಭಾಗ ವಿಕಾಸ ಆಗುತ್ತಾ ಹೋಗುತ್ತೆ. ಇಲ್ಲಿ ವಿ ಆ ಅನ್ನೋದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೇನೆ. ಆದ್ರಿಂದ ಆ ಅಂದಾಗ ಭೂಮಿಯಲ್ಲಿ ನಾವು ಯಾವುದಕ್ಕೂ ಎಲೆಗೆ ನೀರು ಹಾಕಿಲ್ಲ, ಹೂವಿಗೆ ನೀರು ಹಾಕಲಿಲ್ಲ, ಕೆಳಗಡೆ ಹಾಕಿದ್ದು ಆ ಬೇರು ಏನು ಮಾಡುತ್ತೆ? ಅಷ್ಟು ದೂರದಲ್ಲಿರೋದನ್ನ ತಗೊಳುತ್ತೆ. ಆದ್ರಿಂದ ಒಂದು ಮರ ಎಷ್ಟು ನೀರನ್ನ ಸಂಗ್ರಹಿಸುತ್ತೆ ಅನ್ನೋದು ನಮಗೆ ಅವಾಗ ಅರಿವಾಗುತ್ತೆ. ಒಂದು ಮರ ಇದ್ರೆ ಅದು ಅಷ್ಟು ಜಾಗದ ಭೂಮಿಗೆ ನೀರನ್ನ ಕೊಡುತ್ತೆ. ತಾನು ತಗೊಂಡು ನೀರನ್ನ ಸಂಗ್ರಹಿಸಿಟ್ಕೊಂಡು ಭೂಮಿಯನ್ನ ಬಲಗೊಳಿಸುತ್ತೆ, ಭೂಮಿಯನ್ನ ಗಟ್ಟಿಗೊಳಿಸುತ್ತೆ. ಅದರ ಬೇರು ಎಷ್ಟು ವ್ಯಾಪಕ ಆಗಿದೆಯೋ ಅಷ್ಟು ಜಾಗದ ಭೂಮಿಯಲ್ಲಿ ಬಲ ಕೊಡುತ್ತೆ, ಅಷ್ಟು ಜಾಗದ ಭೂಮಿಯಲ್ಲಿ ನೀರು ಇರೋದನ್ನ ನಾವು ನೋಡ್ತೇವೆ. ಆದ್ರಿಂದ ಈ ಬೇರು ಹೇಗೆ ಎಲ್ಲಾ ಕಡೆಗೆ ಹರಡಿ ಎಲ್ಲ ಭೂಮಿಯಲ್ಲಿರುವ ಸಾರವನ್ನ ತಂದು ತಂದು ಮೇಲಕ್ಕೆ ಮರಕ್ಕೆ ತಂದು ತುಂಬಿ ಮರದಲ್ಲಿ ಏನು ಮಾಡುತ್ತೆ? ಫಲರೂಪವನ್ನು ಕೊಡುತ್ತೆ, ಅಲ್ಲಿ ಸಾರ ತಂದಿಡುತ್ತೆ. ಆದ್ರಿಂದ ಇದನ್ನ ವ್ಯಾಹೃತಿ ಅಂತಾರೆ. ಈಗ ನಾನು ಬೀಜ ಮತ್ತೆ ಮರವನ್ನ ಉದಾಹರಣೆ ಹೇಳಿದ್ದೀನಿ, ಇದು ಮನಸ್ಸಿಗೆ ಬಂದಿದ್ರೆ ಈಗ ನಾವು ಇದನ್ನ ತಗೊಳ್ಳೋಣ. ಭೂರಗ್ನಯೇ ಪೃಥಿವ್ಯೈ ಸ್ವಾಹ, ಭುವೋ ವಾಯವೇ ಚಾಂತರಿಕ್ಷಾಯ ಚ ಮಹತೆ ಚ ಸ್ವಾಹ, ಸುವರಾದಿತ್ಯಾಯ ಚ ದಿವೇ ಚ ಮಹತೆ ಚ ಸ್ವಾಹ, ಭೂರ್ಭುವಃ ಸುವರ ಚಂದ್ರಮಸೇ ಚ ಮಹತೆ ನಕ್ಷತ್ರೇಭ್ಯಶ್ಚ ದಿಭ್ಯಶ್ಚ ಸ್ವಾಹ, ಓಂ ಭೂರ್ಭುವಃ ಸುವರೋಂ ಅಂತ ನೋಡುವಾಗ ಭೂ ಓಂ ಅಲ್ಲೇನು? ಭೂರಗ್ನಯೇ ಪೃಥಿವ್ಯೈ ಸ್ವಾಹ. ಮೊದಲಿಗೆ ಭೂರನ್ನಮಗ್ನಯೇ ಪೃಥಿವ್ಯೈ ಸ್ವಾಹ. ಭೂ ಎನ್ನುವುದು ಅಗ್ನಿಗೆ ಅನ್ನ. ಇದು ಹೇಗೆ ಭೂ ಅನ್ನುವುದು ಅಗ್ನಿಗೆ ಅನ್ನ ಅಂದ್ರೆ ಅಗ್ನಿಗೆ ಆಹಾರ? ಭೂಮಿ ಹೇಗೆ? ಭೂಮಿಯಲ್ಲಿ ತಾಪ ಇದೆಯಾ ಇಲ್ವಾ? ಈಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಭೂಮಿಗೆ ಹನಿ ನೀರು ಬಿಟ್ರೆ ಬುಸ್ ಅಂತ ಹಬೆ ಹೇಗೆ ಬರುತ್ತೆ? ಅದರಿಂದ ಗೊತ್ತಾಗ್ತಾ ಇದೆ ಭೂಮಿಯಲ್ಲಿ ತಾಪ ಎಂಬುದು ಇದೆ. ಆದ್ರಿಂದ ಆ ಅಗ್ನಿಗೆ ಯಾವುದು ಆಹಾರ ಅಂದ್ರೆ ಭೂಮಿ ಆಹಾರ. ಹೇಗೆ ಆಹಾರ ಅಂದ್ರೆ ಈಗ ನಾವು ಬೀಜ ಬಿತ್ತಿದ್ವಲ್ಲ, ಬಿತ್ತಿದ ಬೀಜ ಏನಾಗಿ ಬಂತು? ತೆನೆಯಾಗಿ ಬಂತು. ತೆನೆಯಾಗಿ ಬಂದದ್ದನ್ನ ನಾವೇನ್ ಮಾಡಿದ್ವಿ? ಪಕ್ವ ಮಾಡಿ ಅಗ್ನಿಯಲ್ಲಿ ಓಂ ಇಂದ್ರಾಯ ಸ್ವಾಹ ಅಂತ ಅರ್ಪಣೆ ಮಾಡ್ತಾ ಬಂದ್ವಿ. ಆಗ ಆ ಅಗ್ನಿಯಲ್ಲಿ ಅರ್ಪಿಸಿದ ಭೂಮಿ ಕೊಟ್ಟ ಅನ್ನ ಅಗ್ನಿಗೆ ಅನ್ನ ಆಯ್ತು ಅಲ್ವೇ? ಅದರಿಂದ ಯಾರಿಗನ್ನ ಆಯ್ತು? ದೇವಲೋಕದವರಿಗೆ ಅನ್ನ ಆಯ್ತು. ಅದನ್ನೇ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಹ. ಆದ್ರಿಂದ ಭೂಮಿಯಲ್ಲಿರುವ ಅಗ್ನಿ ಭೂಮಿಗೆ ಅನ್ನ, ಭೂಮಿ ಕೊಟ್ಟ ತೆನೆ ಅಗ್ನಿಗೆ ಅನ್ನ. ಹೇಗಿದೆ ನೋಡಿ, ಪರಸ್ಪರ ಅನ್ನ. ಆದ್ರಿಂದ ಅಲ್ಲಿಗೆ ಭೂ ಎಂಬುದು ಅನ್ನ ತತ್ವ ಅಂದಾಗ ಅನ್ನ ತಾನೇ ಎಲ್ಲಕ್ಕೆ ಸಾರ, ಅನ್ನ ತಾನೇ ಎಲ್ಲಕ್ಕೆ ಬಲ, ಅನ್ನ ತಾನೇ ಎಲ್ಲಕ್ಕೆ ಶಕ್ತಿ, ಆಹಾರ. ಆದ್ರಿಂದ ಇಲ್ಲಿ ಆಹೃತಿ ಅನ್ನುವಾಗ, ಹಾಗಾಗಿ ಭೂರನ್ನಮಗ್ನಯೇ ಪೃಥಿವ್ಯೈ ಸ್ವಾಹ ಅನ್ನುವಾಗ ಅದೇ ರೀತಿಯಲ್ಲಿ ಭುವೋ ವಾಯವೇ ಚಾಂತರಿಕ್ಷ. ಅದರಿಂದ ಭುವ ಎನ್ನುವುದು ವಾಯು ತತ್ವ, ಅದು ಅಂತರಿಕ್ಷ ತತ್ವ. ಇದು ಇದಕ್ಕೆ ಅನ್ನ, ಅದು ಇದಕ್ಕೆ ಅನ್ನ. ಹಾಗೆ ನಾವು ನೋಡಿದಾಗ ಈ ಭೂಹು ಭುವಃ ಸ್ವಹ ಎಂಬುದು ಅನ್ನ ಆಹಾರವಾಗಿ ಸಕಲದರ ಅನ್ನ ಅಂದ್ರೆ ಸಾರ. ಆ ಸಾರಭೂತವಾಗಿ ಅದೇನು ಮಾಡುತ್ತೆ? ಇದನ್ನ ರಕ್ಷಿಸುತ್ತೆ, ಇದು ಅದನ್ನ ರಕ್ಷಿಸುತ್ತೆ. ಇದರಿಂದ ರಕ್ಷಿತವಾದ ಅದು ಇದನ್ನ ರಕ್ಷಿಸುತ್ತೆ. ಹೇಗಿದೆ? ಅರ್ಥ ಆಗ್ತಾ ಇದೆ ಅಲ್ವಾ? ಅದನ್ನೇ ತೇ ದೇವಾನ್ ಭಾವಯತಾನೇನ. ನೀವು ಮಾಡುವಂಥ ಈ ಭೂಮಿಯಲ್ಲಿ ಬಿತ್ತಿದ ಬೀಜ, ಭೂಮಿಗೆ ಎರೆದ ನೀರು, ಭೂಮಿಯಲ್ಲಿರುವ ಜೀವಿಗಳ ಸಂರಕ್ಷಣೆ, ಒಂದು ಇರುವೆಗೆ ಇಟ್ಟ ಸಕ್ಕರೆ,
ಹಸುವಿಗೆ ಇಟ್ಟ ಹತ್ತಿ ಬೀಜ, ಇದೇನೇನು ನೀವು ಮಾಡ್ತಾ ಇದ್ದೀರಿ ಇದೆಲ್ಲ ಏನು ಮಾಡುತ್ತೆ? ತೇ ದೇವ ಭಾವಯಂತು, ಆ ದೇವತೆಗಳು ಭಾವಿಸ್ತಾರೆ. ಅದರಿಂದ ಏನಾಗುತ್ತೆ? ದೇವಾನ್ ಭಾವಯತ ಅನೇನ, ಹೀಗೆ ನೀವು ಮಾಡಿದ ನಿಮ್ಮ ಕ್ರಿಯೆಗಳಿಂದ, ಸಹಯಜ್ಞ ಪ್ರಜಾಹ ಮರೆಯುವಂತಿಲ್ಲ, ಈ ಕ್ರಿಯೆಗಳಿಂದ ಏನಾಗುತ್ತೆ? ದೇವತೆಗಳು ತೃಪ್ತರಾಗಿ ಕಾಲ ಕಾಲಕ್ಕೆ ಮಳೆ ಕೊಡ್ತಾರೆ. ಕಾಲ ಕಾಲಕ್ಕೆ ಮಳೆಯಾದರೆ ಏನಾಗುತ್ತೆ? ಭೂಮಿ ತಂಪಾಗುತ್ತೆ. ಭೂಮಿಯಲ್ಲಿರುವ ಅಗ್ನಿ ತಣಿತಾನೆ. ಭೂಮಿಯಲ್ಲಿರುವ ಅಗ್ನಿ ಏನು ಮಾಡ್ತಾನೆ? ತಣಿದುವ ಮೂಲಕ ಬಿತ್ತಿದ ಬೀಜ ಪಕ್ವಗೊಳ್ಳುವಂತೆ ಮಾಡ್ತಾನೆ. ಭೂಮಿ ತಣಿದೇ ಇದ್ರೆ ಬೀಜ ಏನಾಗುತ್ತೆ? ಅಲ್ಲೇ ಹೋಗ್ಬಿಡುತ್ತೆ. ಅದು ಬೆಳೆಯೋದಕ್ಕೆ ಅವಕಾಶ ಇಲ್ಲ. ನೋಡಿ ಎಷ್ಟು ತತ್ವ ಇದೆ. ಆದ್ರಿಂದ ಈ ಭೂಹು ಭುವಃ ಸುವಹ ಅನ್ನೋದು ಸಾಧಾರಣವಾದ ಬೀಜ ಅಲ್ಲ ಇದು. ಆದ್ರಿಂದ ಆ ಭೂಮಿ ಅಗ್ನಿಯನ್ನ ತಣಿಸಿದರೆ ಅಗ್ನಿ ಭೂಮಿಗೆ ತಾನು ತನ್ನ ಸಹಾಯವನ್ನ ಕೊಟ್ಟು ತೆನೆ ಪಕ್ವಗೊಳ್ಳುವಂತೆ ಮಾಡುತ್ತೆ. ಆ ತೆನೆಯಲ್ಲಿ ಗಟ್ಟಿತನ ತಂದು ಕೊಡುತ್ತೆ. ರಸವನ್ನ ತುಂಬುವುದಕ್ಕೆ ಚಂದ್ರ ಇದ್ದಾನೆ. ಹಾಗೆ ಈ ಕಾಳುಗಳು ಬಂದಿದ್ದನ್ನ ತಕ್ಷಣ ಗಬಕ್ಕಂತ ತಡಿ ಅವ್ರಿವ್ರು ನೋಡ್ತಾರೆ, ಎಷ್ಟು ಮೂಟೆ ಬಂದಿದೆ ಎಣಿಸ್ಬಿಡ್ತಾರೆ. ಮುಚ್ಚಿಟ್ಕೊಳ್ಳದೆ ಮೊದಲೆಲ್ಲ ಮಾಡ್ತಿದ್ದಿದ್ದು ಹಾಗೆ ತಾನೆ, ರಾಶಿ ಒಟ್ಟುಗೂಡಿ ಅದಕ್ಕೆ ಪೂಜೆ ಮಾಡಿ ಎಲ್ಲವನ್ನ ಎಷ್ಟೋ ಅಷ್ಟನ್ನ ಹಂಚಿ ಆನಂತರ ತಮ್ಮ ಪಾಲಿಗೆ ಈ ರೀತಿಯಾದಂಥ ಒಂದು ನಡೆ ಇದ್ರೆ ಆಗ ಏನಾಗುತ್ತೆ? ಅದು ಭೂಮಿಯನ್ನು ಸಂರಕ್ಷಿಸುತ್ತೆ. ಭೂಮಿ ಸಂರಕ್ಷಿತವಾಗಿದ್ರೆ ದ್ಯುಲೋಕ ಸಂರಕ್ಷಿತವಾಗುತ್ತೆ. ಹೇಗೆ ಇದು ಪರಸ್ಪರ ನಾವು ಹೇಳ್ಕೊಂಡಿದ್ವಿ? ಪೃಥ್ವಿ ಪೂರ್ವ ರೂಪಂ ದ್ಯೌರುತ್ತರ ರೂಪಂ, ಪೃಥ್ವಿ ಮಾತಾ ದ್ಯೌಃ ಪಿತಾ, ಈ ರೀತಿ ಇರುವ ಸಂಬಂಧ ತಾಯಿ ತಂದೆಯ ಸಂಬಂಧದಂತೆ ಇಂಥ ಒಂದು ಸಂಬಂಧ ಇದ್ದಾಗ ಏನಾಗುತ್ತೆ? ಎಲ್ಲ ಲೋಕಗಳು ಪರಸ್ಪರ ಸುರಕ್ಷಿತವಾಗಿರುತ್ತೆ, ಕ್ಷೇಮವಾಗಿರುತ್ತೆ. ಆದ್ದರಿಂದ ಈ ಭೂಹು ಭುವಃ ಸ್ವಹ ಎಂಬುದು ಯಾವುದು? ಒಂದು ಭೂಮಿ ತತ್ವ, ಮತ್ತೊಂದು ಅಂತರಿಕ್ಷ ತತ್ವ, ಮತ್ತೊಂದು ಮೇಲಿನ ಲೋಕಗಳನ್ನ ವ್ಯಾಪಿಸಿರುವ ತತ್ವ. ಮೇಲಿನ ಲೋಕ ಅಂದ್ರೆ ಒಂದೇ ಇಲ್ಲ, ಅದನ್ನ ನಾವು ಅನೇಕ ಹೇಳ್ಕೊಂಡಿದ್ದೇವೆ. ಯಾವುದು? ವಿದ್ಯಾಧರ, ಕಿನ್ನರ, ಕಿಂಪುರುಷ ಇತ್ಯಾದಿಯಾಗಿ ಸತ್ಯಲೋಕ, ಧ್ರುವಲೋಕ, ಹೀಗೆ ಅನೇಕ ಲೋಕಗಳನ್ನು ವ್ಯಾಪಿಸಿಕೊಂಡಿರುವಂತ ಒಂದು ತತ್ವ. ಅಂಥ ಒಂದು ತತ್ವಗಳಿಂದ ತುಂಬಿರುವ ಇದು ಭೂಹು ಭುವಃ ಸ್ವಹ ಎಂಬುದು ಒಂದು ಬೀಜ ಮಾತ್ರ. ಆ ಬೀಜ ಏನಾಗಿದೆ? ಈ ಎಲ್ಲ ಲೋಕಗಳಿಗೆ ಶಕ್ತಿಯನ್ನ ಕೊಡ್ತಾ, ಎಲ್ಲ ಲೋಕಗಳ ಸಾರವನ್ನ ತುಂಬುತ್ತಾ, ಎಲ್ಲಾ ಲೋಕಗಳ ಸಾರ ಅಮೃತಮಯವಾದ ಸಾರದಿಂದ ಲೋಕದಲ್ಲಿರುವ ಒಂದೊಂದು ಜೀವನೂ ಬಿಡೋದಿಲ್ಲ. ಎಲ್ಲ ಜೀವಗಳನ್ನು ಅದು ಉದ್ಧರಿಸುತ್ತೆ. ಇವನನ್ನು ಮಾತ್ರ ಉದ್ಧರಿಸ್ತೀನಿ, ಇವನನ್ನು ಉದ್ಧರಿಸಲ್ಲ, ಇವನನ್ನು ಬೆಳೆಸ್ತೀನಿ, ಅವನನ್ನು ಬೆಳೆಸಲ್ಲ ಅಂತಿಲ್ಲ. ಸಕಲ ಜೀವಿಗಳ ಉದ್ಧಾರಕ್ಕೆ ಅದು ಕಾರಣ ಆಗುತ್ತೆ. ಆದ್ರಿಂದ ಈ ಮೂರನ್ನ ವ್ಯಾಹೃತಿ ಎಂಬುದಾಗಿ ಕರೀತಾರೆ. ಆದ್ರಿಂದ ಇದು ಯಾಕೆ ವ್ಯಾಹೃತಿ ಅಂತ ಹೇಳುವುದಕ್ಕೆ ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಮೊದಲಿಗೆ ಪ್ರಜಾಪತಿ ಅಥವಾ ಬ್ರಹ್ಮ ತಪಸ್ಸು ಮಾಡಿದ್ನಂತೆ. ತಪಸ್ಸು ಮಾಡಿ ಲೋಕದ ಕಲ್ಯಾಣಕ್ಕೋಸ್ಕರ ಅವನು ಈ ಮೂರು ತತ್ವಗಳನ್ನ ತಂದ ಅಂತ ಬರುತ್ತೆ. ಅವನು ಅಲ್ಲಿ ಕರು ಅಂದ್ರೆ ಕರೆಯೋದು, ಬನ್ನಿ ಬನ್ನಿ ಅಂತ ಕೂಗದ. ಹಾಗೆ ಪ್ರಜಾಪತಿ ಬನ್ನಿ ಅಂತ ಕರೆದಾಗ ಬಂದ ಮೂರು ತತ್ವಗಳು ಯಾವುದು? ಭೂಹು ಭುವಃ ಸ್ವಹ. ಆದ್ರಿಂದ ಮಯಾಭಿವ್ಯಾಕೃತಂ ಯಸ್ಮಾತ್, ನಾನು ಯಾವ ಕಾರಣದಿಂದ ನಿಮ್ಮನ್ನ ಕರೆದನು, ಆದ್ರಿಂದ ತ್ವಂಚೈವ ಸಮುಪಸ್ಥಿತ, ನಾನು ಕರೆದ ಕಾರಣ ಬಂದೆ. ತ್ವಂಚೈವ ಸಮುಪಸ್ಥಿತ, ನಾನು ಕರೆದ ಕಾರಣ ಬಂದಿದ್ದರಿಂದ ತೇನ ವ್ಯಾಕೃತಿರಿತ್ಯೇವ, ಆ ಕಾರಣದಿಂದ ನಿನಗೆ ವ್ಯಾಕೃತಿ ಎಂಬುದಾಗಿ ಹೆಸರು. ತೇನ ವ್ಯಾಕೃತಿರಿತ್ಯೇವ ನಾಮತೆ ಸಿದ್ಧಿ ಭವಿಷ್ಯತಿ, ಆದ್ರಿಂದ ನಿನಗೆ ವ್ಯಾಕೃತಿ ಎಂಬುದಾಗಿ ಹೆಸರು ಲೋಕದಲ್ಲಿ ಪ್ರಸಿದ್ಧ ಆಗುತ್ತೆ ಎಂಬುದಾಗಿ ಪ್ರಜಾಪತಿ ಏನ್ ಹೇಳ್ತಿದ್ದಾನೆ? ಮಯಾಭಿವ್ಯಾಹೃತಂ, ನಾನು ನಿನ್ನನ್ನ ಕರೆದಾಗ ನೀನೇನ್ ಮಾಡ್ದೆ? ಸಮುಪಸ್ಥಿತ, ಬಂದೆ. ಆದ್ದರಿಂದ ನಿನಗೆ ವ್ಯಾಕೃತಿ ಎಂಬುದಾಗಿ ಹೆಸರು ಅಂತ ಅವನೇ ಭೂಹು ಭುವಃ ಸ್ವಹ ಎಂಬುದನ್ನ ವ್ಯಾಕೃತಿ ಅಂತ ಕರೆದ ಎನ್ನುವುದಾಗಿ ಪುರಾಣಗಳು ನಮಗೆ ಹೇಳುತ್ತೆ. ಭಾಗವತದಲ್ಲಿ ಕೂಡ ಆ ಒಂದು ತತ್ವ ಬರುತ್ತೆ. ಆದ್ರಿಂದ ಈಗ ವ್ಯಾಕೃತಿ ಅಂದ್ರೆ ಏನಂತ ಹೇಳಿದಂತಾಯ್ತು? ಭಗವಂತನ ಉಚ್ಚಾರಣೆ. ಮೊಟ್ಟ ಮೊದಲನೆಯದಾಗಿ ಭಗವಂತ ಏನನ್ನ ಉಚ್ಚರಿಸಿದನೋ ಅದು ವ್ಯಾಕೃತಿ. ಭಗವಂತನು ಮೊಟ್ಟ ಮೊದಲಿಗೆ
ಏನನ್ನ ಉಚ್ಚರಿಸಿದನೋ ಅದು ವ್ಯಾಹೃತಿ. ಅವನೇ ಕೂಗಿದ್ದಲ್ಲ, ಆದ್ರಿಂದ ಭೂಹು ಅಂತ ಕೂಗಿದ ತಕ್ಷಣ ಇದು ಓಡ್ ಬಂತು, ಆದ್ರಿಂದ ಇದಕ್ಕೆ ಭೂಹು ಎಂಬುದಾಗಿ ಹೆಸರು. ಹಾಗೆ ಆದ್ರಿಂದ ಭಗವಂತನ ಮೊದಲ ಉಚ್ಚಾರಣೆಯನ್ನ ವ್ಯಾಹೃತಿ ಎಂಬುದಾಗಿ ಕರೀತಾರೆ, ಭಗವಂತನು ಕರೆದದ್ದು. ಹೀಗೆ ಈ ಭಗವಂತನನ್ನ ಕರೆದಂಥ ಈ ನಾಮಗಳನ್ನ ಇಟ್ಟುಕೊಂಡು ನಾವು ಧ್ಯಾನ ಮಾಡುವಾಗ ಅದು ನಮಗೇನು ಮಾಡುತ್ತೆ? ಭೂಹು ಅಂದ ತಕ್ಷಣ ಹೇಗೆ ಒಂದು ಮರವನ್ನ ನೋಡಿದ ತಕ್ಷಣ ಮರದ ಎಲ್ಲ ಸ್ವರೂಪ ನಮ್ಮ ಕಣ್ಣು ಮುಂದೆ ಬರುತ್ತೆ, ಹಾಗೆ ಒಂದು ಬೀಜವನ್ನ ನೋಡಿದ ತಕ್ಷಣ ಕೃಷಿ ವಿಜ್ಞಾನಿಗೆ ಬೀಜದ ಎಲ್ಲ ಬಲ ಕಣ್ಣಿಗೆ ಬರುತ್ತೆ. ಆ ರೀತಿ ಈ ಒಂದು ರಹಸ್ಯ ಭೂಹು ಅಂದ ಕೂಡಲೇ ಆ ರಹಸ್ಯ ನಮ್ಮ ಮನಸ್ಸಿಗೆ ಬರುತ್ತೆ. ಯಾವುದರಿಂದ ಬರುತ್ತೆ? ಸುಮ್ಮನೆ ನಾನು ಭೂ ಅಂದೆ ನಂಗೇನು ಗೊತ್ತಾಗ್ಲೇ ಇಲ್ಲ, ಆ ರೀತಿ ಅಲ್ಲ. ನಿರಂತರವಾಗಿ ಅದನ್ನು ಉಚ್ಚಾರ ಮಾಡ್ತಾ ಇದ್ರೆ ಆಗ ಅದರ ಸಾರ, ಅದರ ತತ್ವ ಅದು ನಮ್ಮ ಮನಸ್ಸಿಗೆ ಅನುಭೂತಿಗೆ ಬರುತ್ತೆ. ಆದ್ರಿಂದ ಇದನ್ನ ವ್ಯಾಹೃತಿ ಅಂತ ಕರೀತಾರೆ. ಇದು ಎಲ್ಲ ಲೋಕಗಳ ಸಾರವನ್ನ ಒಳಗೊಂಡಿದೆ. ಇದು ಭಗವಂತನ ಆದಿ ಉಚ್ಚಾರವಾಗಿದೆ. ಆದ್ದರಿಂದ ಇದು ನಮ್ಗೇನನ್ನ ಮಾಡುತ್ತೆ? ಎಲ್ಲಾ ಲೋಕಗಳ ಸಂರಕ್ಷಕ ಪ್ರಾಣಶಕ್ತಿ. ಆದ್ರಿಂದ ಗಾಯತ್ರಿಗೆ ಮೊದಲು ಹೇಳ್ತಾರೆ, ಇದಕ್ಕೆ ಗಾಯತ್ರಿಗೆ ಸಂಬಂಧ ಇಲ್ಲ. ಗಾಯತ್ರಿ ಅಂದ್ರೆ ಪ್ರಾಣ ಅಂದ್ವಲ್ಲ, ಈ ಮೂರು ಆ ಗಾಯತ್ರಿಯ ಅಂದ್ರೆ ಪ್ರಾಣಶಕ್ತಿ. ಭೂಮಿಯ ಪ್ರಾಣಶಕ್ತಿ, ಭುವಃ ಪ್ರಾಣಶಕ್ತಿ, ಅದರಿಂದಲೇ ಭೂರನ್ನ ಮಗ್ನಯೇ ಪೃಥಿವ್ಯೈ ಸ್ವಾಹ ಅನ್ನುವಾಗ, ಆದ್ರಿಂದ ಆ ಅನ್ನಶಕ್ತಿ, ಅನ್ನ ತಾನೇ ಪ್ರಾಣಶಕ್ತಿಗೆ ಬಲ. ಆದ್ರಿಂದ ಅನ್ನಶಕ್ತಿಯಿಂದ ಇದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಗೆ ಪೂರಕ ಆಗೋದ್ರಿಂದ ಗಾಯತ್ರಿಗೆ ಮೊದಲು ಅದನ್ನ ಹೇಳೋದೇ ಹೊರತು ಅದಕ್ಕೆ ಗಾಯತ್ರಿಗೆ ಸಂಬಂಧಪಟ್ಟದ್ದು ಏನೂ ಇಲ್ಲ. ಇದು ಬೇರೆನೆ, ಅಂಶನೇ ಬೇರೆ. ಆದ್ರಿಂದ ಇದು ಈ ಪರಮಾತ್ಮನ ಮೊದಲ ಉಚ್ಚಾರ. ಮತ್ತೆ ಪರಮಾತ್ಮನು ಉಚ್ಚರಿಸಿದ್ದರಿಂದ ಇದು ಎಲ್ಲ ಲೋಕಗಳ ಸಂರಕ್ಷಕವಾಗಿದೆ. ಮತ್ತೆ ಪರಮಾತ್ಮನ ಸೃಷ್ಟಿಯಲ್ಲಿ 3 ಲೋಕಗಳು ಪ್ರಧಾನವಾಗಿ, ಆ 3 ಲೋಕದೊಳಗೆ ಉಳಿದ ಲೋಕಗಳು ಅಂತರ್ಭವಿಸುತ್ತೆ. ಹಾಗಾಗಿ 21 ಲೋಕ ಅನ್ನುವಾಗ ಭೂಲೋಕದಲ್ಲಿ 7, ಭುವರ್ಲೋಕದಲ್ಲಿ 7, ಸುವರ್ಲೋಕದಲ್ಲಿ 7 ಹೀಗೆ ವಿಭಜಿಸೋದು ಇದೆ. 14 ಲೋಕ ಅನ್ನುವಾಗ ಪೃಥ್ವಿ, ಮಾತಾ, ದ್ಯೋಹು, ಪಿತಾ ಅಂತ ಪೃಥ್ವಿಯಲ್ಲೇ 7 ಲೋಕ, ದ್ಯೋಹು 7 ಲೋಕ, ಹೀಗೆ ನಾನಾ ಹಂತದಲ್ಲಿ ವಿಭಜನೆ ಮಾಡ್ತಾರೆ. ಒಟ್ಟು ಈ ಎಲ್ಲ ಲೋಕಗಳ ವಿಕಾಸಕ್ಕೆ ಬೀಜ ಯಾವುದು? ಈ 3. ಆದ್ದರಿಂದ ಇದನ್ನ ವಾಯು ಏನ್ ಮಾಡ್ತಾನೆ? ಸಂಧಾತ ಅಷ್ಟೇ, ಅವನು ಸೇರಿಸ್ತಾನೆ. ಹಾಗಾಗಿ ಇದನ್ನ ವ್ಯಾಹೃತಿ ಅಂತ ಕರೀತಾರೆ. ಈ ವ್ಯಾಹೃತಿಯನ್ನ ನಾವು ಮನನ ಮಾಡ್ತಾ ಮಾಡ್ತಾ ಹೇಗೆ ಅಣುಶಕ್ತಿಯನ್ನ ಬಲಗೊಳಿಸ್ತಾ ಅಣುಶಕ್ತಿಯ ಮೇಲೆ ಪ್ರೆಷರ್ ಹಾಕ್ತಾ ಅದರಲ್ಲಿರುವ ಶಕ್ತಿ ಬಲಿಷ್ಠವಾಗ್ತಾ ಹೋಗುತ್ತೋ ಹಾಗೆ ಇದನ್ನ ಉಚ್ಚಾರ ಮಾಡ್ತಾ ನಮ್ಮ ಅಂತಃಸತ್ವ, ನಮ್ಮ ಪರಮಶಕ್ತಿ ಜಾಗೃತ ಆಗುತ್ತಾ ಹೋಗುತ್ತೆ. ಇದರಿಂದ ಏನ್ ಲಾಭ ಆಗುತ್ತೆ ಅಂದ್ರೆ ಈ ಭೂಹು ಭುವಃ ಸ್ವಹ ಎನ್ನುವುದರಿಂದಾನೇ ಎಲ್ಲ ಲೋಕಗಳು ಬಂತು ಅಂದ್ವಲ್ಲ, ಆ ಎಲ್ಲ ಲೋಕಗಳ ಜ್ಞಾನ ನಮಗೆ ಬರುತ್ತೆ. ಎಲ್ಲ ಲೋಕಗಳ ಜ್ಞಾನ ಅಂದ್ರೆ ಋಕ್ ಎನ್ನುವುದು, ಭೂ ಎನ್ನುವುದು ಋಗ್ವೇದದ ಮೂಲ. ಆದ್ರಿಂದ ಭೂಹು ಎನ್ನುವುದರಿಂದ ಸಂಪೂರ್ಣ ಋಗ್ವೇದ, ಭುವಃ ಎನ್ನುವುದು ಯಜುರ್ವೇದ ಮೂಲ, ಆದ್ರಿಂದ ಸಂಪೂರ್ಣ ಯಜುರ್ವೇದ. ಸ್ವಹ ಎಂಬುದು ಸಾಮವೇದ, ಅಂದ್ರೆ ಸ್ವಹ ಎನ್ನುವುದರಿಂದ ಅದು ವಿಕಾಸಗೊಂಡಿದೆ. ಹಾಗಾಗಿ ಬರೀ ಲೋಕ ಬರಲಿಲ್ಲ, ಜ್ಞಾನನೂ ಬಂತು. ಭೂಹು ಭುವಃ ಸ್ವಹ ಅನ್ನುವುದರಿಂದ ಋಗ್ಯಜು ಸಾಮಗಳ ಜ್ಞಾನ ಪೂರ್ತಿ ಬಂದೋಯ್ತು ನಮಗೆ. ಅಷ್ಟೇ ಅಲ್ಲ, ಋಗ್ಯಜು ಸಾಮಗಳು ಯಾವ್ಯಾವುದನ್ನ ಪ್ರತಿನಿಧಿಸುತ್ತೆ? ಸೂರ್ಯನನ್ನ, ಅಗ್ನಿಯನ್ನ, ವಾಯುವನ್ನ. ಹಾಗಾಗಿ ಆ ಲೋಕಗಳು ಅಂದ್ರೆ ಸೂರ್ಯಲೋಕ, ಅಗ್ನಿಲೋಕ, ವಾಯುಲೋಕ, ಆ ಲೋಕಗಳಲ್ಲಿರುವ ಸಾರ, ಆ ಲೋಕಗಳಲ್ಲಿರುವ ಶಕ್ತಿ. ಅಷ್ಟೇ ಅಲ್ಲ, ಇದರ ಜೊತೆಯೊಳಗೆ ನಮಗೆ ಈ ಆಯಾ ಲೋಕಗಳ ಜೊತೆಯ ಒಳಗೆ ನಮಗೆ ಅಗ್ನಿವಾಯು ಆದಿತ್ಯಾದಿಗಳ ಬಲ, ಅದು ಕೂಡ ಬಲ ಬಂದ್ರೆ ತಾನೇ ವ್ಯಾಹೃತಿ, ಅದು ನಮ್ಮೊಳಗೆ ಸೇರುತ್ತೆ. ಹೀಗೇನಾಯ್ತು? ವ್ಯಾಹೃತಿಯಿಂದ ಪ್ರಾಣಶಕ್ತಿ ಬಲಗೊಳ್ಳೋದು ಒಂದು, ಲೋಕಗಳ ಜ್ಞಾನ ಬರುವುದು ಒಂದು, ಜ್ಞಾನಶಕ್ತಿ ಬಲಗೊಳ್ಳುವುದು ಒಂದು, ಆಯಾ ಲೋಕಗಳಲ್ಲಿರುವ ಸಮಸ್ತ ಏನು ಸಾರಭೂತವಾದ ಅಂಶ ನಮ್ಮೊಳಗೆ ಸೇರುವುದು ಒಂದು. ಹೀಗಾಗಿ ಸಕಲ ಅಂದ್ರೆ ವಿಶ್ವಾಂಡ ಬ್ರಹ್ಮಾಂಡವೇ ನಮ್ಮ ಕರದೊಳಗಿದ್ದಂತೆ ಭೂರ್ಭುವ ಸ್ವಹ ಅಂತ ಇದ್ರೆ
ಆದ್ದರಿಂದ ಅದನ್ನ ಏನಂತ ಕರೀತಾರೆ? ವ್ಯಾಹೃತಿ ಎಂಬುದಾಗಿ ಕರೀತಾರೆ. ಇನ್ನು ಮುಂದಿನದು ಸಂಧ್ಯಾ. ಸಂಧ್ಯಾ ಅನ್ನುವಾಗ ಈಗ ನಾವು ಹೇಳಿದಂಥ ಗಾಯತ್ರಿ ಮತ್ತು ವ್ಯಾಹೃತಿ ಇವುಗಳನ್ನ ಸಮ್ಯಕ್ ಧ್ಯಾನ, ಸಮ್ಯಕ್ ಅನ್ನುವಾಗ ಸಮ್ ಇದೆ, ಧ್ಯಾನ ಅನ್ನುವಾಗ ಧ್ಯಾ ಇದೆ, ಅವೆರಡನ್ನ ಸೇರಿಸಿದ್ರೆ ಸಂಧ್ಯಾ. ಇಷ್ಟು ಕಾಲ ನಾವು ಹೇಳಿದ್ದೇನು? ಸಂಧಿ ಅಂದ್ರೆ ಹಗಲು ರಾತ್ರಿ ಸೇರುವ ಕಾಲ, ಹಗಲು ಮಧ್ಯಾಹ್ನ ಸೇರುವ ಕಾಲ, ಮತ್ತೆ ಹಗಲು ರಾತ್ರಿಯೊಡನೆ ಸೇರುವ ಕಾಲ ಅಂತ ಹೇಳಿದ್ವಲ್ಲ, ಅದು ಸಂಧಿ. ಆದರೆ ನಿಜವಾದ ಸಂಧಿ ಯಾವುದಪ್ಪ ಅಂದ್ರೆ ಸಮ್ಯಕ್ ಧ್ಯಾನ. ಎಲ್ಲಿ ಚೆನ್ನಾಗಿ ಧ್ಯಾನವಾಗುತ್ತೋ ಆ ಕಾಲವೇ ಸಂಧ್ಯಾ ಕಾಲ. ಆದ್ರಿಂದ ಇಲ್ಲರಿ ನನಗೆ ಬೆಳಗ್ಗೆ ಏನು ಮಾಡಿದ್ರೂ ಕೂಡೋದಿಲ್ಲ, ನಾನು ದೇವ್ರ ಮುಂದೆ ಹೋಗಿ ಕೂತರೂ ನನಗೆ ಮನಸ್ಸು ನಿಲ್ಲೋದಿಲ್ಲ, ಆದರೆ ರಾತ್ರಿ ನೋಡಿ ಎಷ್ಟು ಗಂಟೆ ಆದರೂ ಆಗತ್ತೆ. ಅಂದ್ರೆ ಯಾರಿಗೆ ಯಾವ ಕಾಲದಲ್ಲಿ ಮನಸ್ಸು ಕೂಡುತ್ತೆ, ಯಾರಿಗೆ ಯಾವ ಕಾಲದಲ್ಲಿ ಹಾಯಾಗಿ ಕೂತು ಧ್ಯಾನ ಮಾಡಕ್ಕಾಗತ್ತೆ, ಅಂಥ ಒಂದು ಕಾಲವನ್ನ ಸಂಧ್ಯಾ ಅಂತ ಕರೀತಾರೆ. ಇದು ಮೊದಲು ನಾವು ತಿಳ್ಕೊಳ್ಬೇಕಾದಂಥದ್ದು. ಸಂಧ್ಯಾ ಅಂದ್ರೆ ಅದು. ಅಂದ್ರೆ ಒಟ್ಟಿನಲ್ಲಿ ಸಂಧ್ಯಾ ಅನ್ನುವುದು ಏನು? ಒಂದು ಸ್ಥಿತಿ, ಒಂದು ಅವಸ್ಥೆ. ಯಾವ ಅವಸ್ಥೆಯಲ್ಲಿ, ಯಾವ ಸ್ಥಿತಿಯಲ್ಲಿ ಜೀವಕ್ಕೆ ಹೇಗೆ ಇದರಲ್ಲಿ ಚಿರಸುಖಂ ಆಸನಂ ಅಂತ ಆಸನಕ್ಕೆ ಲಕ್ಷಣ ಕೊಡ್ತಾರೆ, ಹೇಗೆ ಕೂತ್ರೆ ಹಾಯಾಗಿ ಕೂತ್ಕೊಳ್ಬೋದೋ ತುಂಬ ಹೊತ್ತು, ಅದೇ ರೀತಿಯಲ್ಲಿ ಯಾವಾಗ ಕುಳಿತರೆ, ಯಾವ ಕಾಲದ ಸ್ಥಿತಿಯಲ್ಲಿ ಕುಳಿತರೆ ಹಾಯಾಗಿ ಇರುತ್ತೋ ಅಂಥ ಒಂದು ಸ್ಥಿತಿಯನ್ನ ಸಂಧ್ಯಾ ಅಂತ ಕರೀತಾರೆ. ಆದ್ರಿಂದ ಸಂಧ್ಯಾ ಎನ್ನುವುದು ಒಂದು ಕಾಲ ಮತ್ತೆ ಒಂದು ಸ್ಥಿತಿ, ಇದನ್ನ ಸಂಧ್ಯಾ ಅಂತ ಕರೀತಾರೆ. ಈ ಸಂಧ್ಯಾ ಎನ್ನುವ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಎಷ್ಟಿದೆ ಅಂತ ಕೇಳಿದ್ರೆ 5 ಇದೆ. ನಾವು ತಿಳ್ಕೊಂಡಿರೋದು 3. ಯಾವುದು? ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ, ಇವು 3. ಮೊದಲು ನಾನು ಇದರಲ್ಲಿ ಗಾಯತ್ರಿಯಲ್ಲಿ ಹೇಳಿದೆ, ಏನದು? ಪ್ರಾಣ ಒಳಗೆ ಬರೋದು, ಅಪಾನ ಮೇಲೆ ಬರೋದು. ಯಾರಿಗೆ ಪ್ರಾಣ ಕಾಣುತ್ತೆ, ಯಾರಿಗೆ ಅಪಾನ ಕಾಣುತ್ತೆ? ಪ್ರಾಣ ಅಪಾನ ಸಂಧಿ ಅಂತೂ ಇಲ್ವೇ ಇಲ್ಲ. ಪ್ರಾಣ ಅಪಾನ ಸಂಧಿ ಬಿಡಿ, ಈಗ ಇದು ಸಂಗಮ ಅಂತ ಹೋಗ್ತೇವಲ್ಲ, 2 ನದಿ ಏನೋ ಕಾಣುತ್ತೆ, ಈ ಕಡೆಯಿಂದ ಬಂತು ಈ ಕಡೆಯಿಂದ ಬಂತು, ಇನ್ನು ಗಂಗೆ ಯಮುನೆ ಸ್ಪಷ್ಟವಾಗಿ ಕಾಣುತ್ತೆ, ಕಪ್ಪು ಬಿಳಿ. ಮಧ್ಯದೊಳಗೆ ಎಲ್ಲೋ ಬಂತಲ್ಲ, ಅದು ಎಲ್ಲಿ ಕಾಣುತ್ತೆ? ಯಾರಿಗೆ ಕಾಣುತ್ತೆ? ಇನ್ನೊಂದು 3ನೇದಿದೆ, ಅದನ್ನೇನಂತಾರೆ? ಗುಪ್ತಗಾಮಿನಿ ಅಂತಾರೆ ಅಲ್ವೇ? ಇದು ಹೊರಗೆ ಕಾಣಲ್ಲ ನದಿ, ಒಳಗಿರುವುದು ಅದು ಗೂಢ. ಆದ್ರಿಂದ ಅದನ್ನ ಗೂಢ ಸಂಧಿ ಅಂತ ಕರೀತಾರೆ. ಅಂದ್ರೆ ಪ್ರಾಣವು ಒಳಗೆ ಹೋಗುವ, ಅಪಾನವು ಮೇಲೆ ಬರುವ ಸಂಧಿ ಕಾಲ ಗೊತ್ತಿಲ್ಲ. ಎಲ್ಲಿ ಸಂಧಿಸುತ್ತೆ, ಯಾವಾಗ ಸಂಧಿಸುತ್ತೆ, ಹೇಗೆ ಸಂಧಿಸುತ್ತೆ? ಪ್ರಾಣದಿಂದ ಅಪಾನ ನಾವು ಹೇಳ್ಕೊಂಡಿದ್ದೇವೆ. ಪ್ರಾಣ ಅಮೃತವನ್ನ ತಗೊಂಡು ಬಂತು, ಅಪಾನ ಕಿತ್ಕೊಳ್ತು. ಎಲ್ಲಿ ಕಿತ್ಕೋತು, ಹೇಗೆ ಕಿತ್ಕೋತು ಗೊತ್ತಿಲ್ಲ. ಅದು ಕಿತ್ಕೊಂಡಿದ್ದು ಶರೀರಕ್ಕೆಲ್ಲ ಕೊಟ್ಟಿದ್ದು ನಮಗ್ ಗೊತ್ತಿಲ್ಲ. ಶರೀರ ಬಲವಾಗಿದೆ ಅಷ್ಟು ಗೊತ್ತು. ಒಂದು ದಿವಸ ಅದು ಕೊಡದೇ ಇದ್ದಾಗ ನಮಗ್ ಗೊತ್ತಾಗುತ್ತೆ ಕಷ್ಟ ಏನಂತ. ಆದ್ರೆ ಎಲ್ಲಿ ಕೊಡ್ತು, ಹೇಗೆ ಕೊಡ್ತು ಗೊತ್ತಿಲ್ಲ ಅಲ್ವೇ? ಆದ್ರಿಂದ ಇದನ್ನ ಗೂಢ ಅಂತ ಕರೀತಾರೆ. ಗೂಢ ಸಂಧ್ಯಾ ಅಂತ ಇದರ ಹೆಸರು. ಇನ್ನು ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅನ್ನುವ ಒಂದು ಸಂಧಿ ಇದೆಯಲ್ವಾ, ಮಧ್ಯರಾತ್ರಿಯ ಸಂಧಿಕಾಲ, ಅದನ್ನ ನಿಶೀಥ ಅಂತ ಕರೀತಾರೆ. ಅದನ್ನ ಗಾಢ ಅಥವಾ ತುರೀಯ ಸಂಧ್ಯಾ, ಅದನ್ನ ತುರೀಯ ಸಂಧ್ಯಾ ಅಂತ ಕರೀತಾರೆ. ಸಾಮಾನ್ಯವಾಗಿ ತುರೀಯ ಸಂಧ್ಯಾ ಎನ್ನುವುದು ಸನ್ಯಾಸಿಗಳಿಗೆ ಅಂತಾರೆ. ಇವತ್ತು ಯಾರು ಆ ಕಾಲದಲ್ಲಿ ಸಂಧ್ಯೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮತ್ತೆ ಗಾಯತ್ರಿಯಲ್ಲಿ ಕೂಡ 3 ಪಾದ, ಯಾವುದು? ತ್ರಿಪದ ಷಟ್ಕುಕ್ಷಿ ಅಂದ್ರೆ 3 ಪಾದಗಳಿದೆ. ಅದರಿಂದ ಚತುರ್ವಿಗುಂಶತ್ಯಕ್ಷರ 24 ಅಕ್ಷರ ಇದೆ, 3 ಪಾದ ಇದೆ, 8 ಅಕ್ಷರ. ಆದರೆ ಇದು ಸನ್ಯಾಸಿಯಾದವನಿಗೆ 4ನೆಯ ಪಾದವೂ ಇದೆ. ಆ 4ನೆಯ ಪಾದವನ್ನ ಎಲ್ಲರಿಗೂ ಬೋಧಿಸೋದಿಲ್ಲ, ಹೇಳಿಕೊಡೋದಿಲ್ಲ. ಆದ್ರಿಂದ ಆ ಪರೋರಜಸಿ ಸಾವದೋಂ ಎನ್ನುವುದು 4ನೇ ಪಾದ. ಆ ಪರೋರಜಸಿ ಸಾವದೋಂ ಎಂಬ 4ನೇ ಪಾದವನ್ನ ತುರೀಯ ಸಂಧ್ಯಾ ಕಾಲದಲ್ಲಿ ಜಪಿಸಿದಾಗ ಅವನು ಮುಕ್ತನಾಗಿ ಹೋಗುತ್ತಾನೆ. ಆದ್ರಿಂದ ಅದು ತುರೀಯ ಸಂಧ್ಯಾ. ತುರೀಯ ಗಾಯತ್ರಿಯ ತುರೀಯ ಪಾದ ಮತ್ತೆ ತುರೀಯ ಸಂಧ್ಯಾ ಯಾವಾಗ? ರಾತ್ರಿ, ಮಧ್ಯರಾತ್ರಿಯ. ಹೀಗೆ ಈಗ
ಸಂಧ್ಯಾ ಅಂದ್ರೆ ಏನಂದ್ವಿ? ಸರಿಯಾದ ಚೆನ್ನಾದ ಧ್ಯಾನ ಅಂದ್ವಿ. ಅದು ಒಂದು ಕಾಲ ಅಂತ ಹೇಳಿದ್ವಿ. ಕಾಲದಲ್ಲಿನ ಒಂದು ಸ್ಥಿತಿ ಅಂತ ಹೇಳಿದ್ವಿ. ಇದು ಸಂಧ್ಯಾ ಅನ್ನುವುದಕ್ಕಿರುವಂತ ಲಕ್ಷಣ ಅಂದ್ರೆ ಡೆಫಿನೇಷನ್. ಅದು ಎಷ್ಟಿದೆ ಅಂತ ಹೇಳಿದ್ರೆ ಪ್ರಧಾನವಾಗಿ ನಾವು ನೋಡಿರುವುದು ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ. ಗೂಢ ಸಂಧ್ಯಾ ಎಂಬುದು ಅನುಭವದಲ್ಲಿ ಸಾಧಾರಣರಿಗೆ ಇಲ್ಲದ್ದು. ಮತ್ತೆ ತುರೀಯ ಸಂಧ್ಯಾ ಎಂಬುದು ಕೂಡ ಸಾಧಾರಣರ ಅನುಭವದಲ್ಲಿ ಇಲ್ಲದ್ದು. ಆ ತುರೀಯ ಸಂಧ್ಯಾ ಎನ್ನುವುದು ಎಲ್ಲಿದೆ? ರಾತ್ರಿಯ ಮಧ್ಯ ಭಾಗದಲ್ಲಿ, ರಾತ್ರಿಯ 12 ಗಂಟೆಯ ನಂತರದಲ್ಲಿ ಇರುವಂಥದ್ದು ತುರೀಯ ಸಂಧ್ಯಾ. ಈಗ ಈ ಸಂಧ್ಯಾ ಏನಾಯ್ತು? ಬ್ರಹ್ಮಾದಿ ಆಕಾರ ಭೇದೇನ. ಈ ಸಂಧ್ಯಾ ಎಂಬುದು, ಸಂಧ್ಯಾ ಅಂದ್ರೆ ಒಂದು ಬಣ್ಣ ಅಲ್ವೇ? ಒಂದು ಸಂಧ್ಯಾ ಅಂದಾಗ ಬೆಳಗಿನ ಹೊತ್ತು ಯಾವ ಬಣ್ಣ ಇರುತ್ತೆ? ಕೆಂಪು ಬಣ್ಣ ಇರುತ್ತೆ. ಸಂಧ್ಯಾ ಇದು ಮುಳುಗುವಾಗ ಯಾವ ಬಣ್ಣ ಇರುತ್ತೆ? ಮತ್ತೆ ಅದೇ ಬಣ್ಣ ಇರುತ್ತೆ ಅಲ್ವೇ? ಉದಯಿಸುವಾಗ ಯಾವ ಬಣ್ಣ ಇರುತ್ತೋ ಅಸ್ತವಾಗುವಾಗಲೂ ಕೂಡ ಅದೇ ಬಣ್ಣ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಸುಭಾಷಿತ ಹೇಳುವಾಗ ಹೇಳ್ತಾರೆ, ನಾನು ಉದಯಿಸ್ತಾ ಇದ್ದೇನೆ, ಬಣ್ಣ ಬಣ್ಣವಾಗಿದ್ದೇನೆ, ಬಹಳ ಆನಂದ ಕೊಡ್ತೇನೆ ಅಂತ ಸೂರ್ಯ ಆನಂದ ಪಡುವಂತಿಲ್ಲ. ಏನಾಗುತ್ತಾನೆ? ಇಳಿತಾನೆ. ಹಾಗೆ ಅಳ್ತಾನ ಇಳಿಯುವಾಗ ಇಲ್ಲ, ಅದೇ ಬಣ್ಣದಲ್ಲೇ ಇದ್ದಾನೆ, ಅದೇ ಬಣ್ಣನೇ ಕೊಡ್ತಾ ಇದ್ದಾನೆ. ಸಂಧ್ಯೆಯಲ್ಲೂ ಕೂಡ ಬರೀ ಕೆಂಪಿಲ್ಲ, ನೀಲಿ ಇತ್ಯಾದಿ ಬಣ್ಣಗಳ ಮಿಶ್ರಣವನ್ನ ನೋಡ್ತೇವೆ. ಅಂದ್ರೆ ಉದಯಾಸ್ತಮಾನಗಳಲ್ಲಿ ಏನಿದೆ? ಲೋಕೋ ನಿಯಮ್ಯತ ಇವ ಆತ್ಮದಶಾಂತರೇಶು. ಲೋಕದ ನಿಯಮನ ಇರೋದೇ ಅದರಲ್ಲಿ. ಆದ್ರಿಂದ ಉದಯದಿಂದ ಆನಂದ, ಅಸ್ತದಿಂದ ದುಃಖ ಇಲ್ಲ. ಸೂರ್ಯ ಯಾವತ್ತು ಹತ್ತಿದ್ದಾನೆ, ಅಯ್ಯೋ ನಾನು ಇಳಿದು ಹೋಗ್ಬಿಡ್ತಾ ಇದ್ದೇನೆ ಅಂತ ಇಲ್ಲ. ಅಂದ್ರೆ ಅಂಥ ಒಂದು ಸಂಧಿ, ಆ ಸಂಧಿ ಬೆಳಕನ್ನ ಕೊಡ್ತಾ, ಆ ಬೆಳಕಿನಿಂದ ರಂಜನೆ, ಬಣ್ಣ, ರಂಜನೆ, ರಾಗ. ರಾಗ ಅನ್ನೋದೇ ಸಂಧ್ಯಾ, ಸಂಧ್ಯಾ ರಾಗ ಕೇಳಿರ್ತೀರ. ಆ ಸಂಧಿ ರಾಗ ರೂಪವಾಗಿ, ರಂಜನೆಯ ರೂಪವಾಗಿ. ರಂಜನೆ ಅಂದ್ರೆ ಏನಾಯ್ತು? ಈಗ ಬ್ರಹ್ಮಾದಿ ವಿಕಾಸ ರೂಪ ಅಂತ ಆಯ್ತು. ಸೂರ್ಯ ಬಂದ್ರು ವಿಕಾಸ ತಾನೆ. ಆದ್ರಿಂದ ಸಂಧ್ಯಾ ಎನ್ನುವುದಕ್ಕೆ ಈಗ ಶಾಸ್ತ್ರೀಯ ಲಕ್ಷಣ ಬ್ರಹ್ಮಾದಿ ಆಕಾರ ಭೇದೇನ. ಬ್ರಹ್ಮ ಮೊದಲಾದ ಪಿಪೀಲಿಕಾಂತ, ಇರುವೆವರೆಗೆ ಅಂತಾರೆ. ಇರುವೆಗಿಂತಲೂ ಇನ್ನು ಸೂಕ್ಷ್ಮ ಜೀವಿಗಳು ಬೇಕಾದಷ್ಟಿದೆ. ಒಟ್ಟು ಬ್ರಹ್ಮನಿಂದ ಹಿಡಿದು ಏನೇನು ಸೃಷ್ಟವಾಗಿದೆಯೋ ಆ ಎಲ್ಲಾ ಆಕಾರ ಭೇದದಲ್ಲಿ ಯಾರಿದ್ದಾಳೋ, ಯಾ ಭಿನ್ನ, ಬೇರೆ ಬೇರೆಯಾಗಿ, ಇದು ಹಸು, ಇದು ಕುದುರೆ, ಇದು ಆನೆ, ಇದು ನಾಯಿ, ಇದು ಮನುಷ್ಯ, ಈ ರೀತಿಯಾದ ಭೇದಗಳಿಂದ ಯಾ ಭಿನ್ನ. ಹೇಗೆ ಆ ಭೇದ? ಕರ್ಮ ಸಾಕ್ಷಿಣಿ. ಆಯಾಯ ಜೀವಿಗಳು ಮಾಡಿದ ಕರ್ಮದ ಫಲ, ಆ ಕರ್ಮದ ಫಲದಿಂದ, ಆ ಕರ್ಮಕ್ಕೆ ಸಾಕ್ಷಿಯಾಗಿ ನಾನು ಮಾಡಿದ ಕರ್ಮದಿಂದ ನಾನು ಇರುವೆ, ನೊಣ, ಸೊಳ್ಳೆ, ತಿಗಣೆ ಏನೇನಾಗುತ್ತೀನಿ, ಅದು ನಾನು ಮಾಡಿದ ಕರ್ಮ. ಆದ್ರಿಂದ ಕರ್ಮ ಸಾಕ್ಷಿಣಿ. ಸರಿ, ಎಲ್ಲದರ ಒಳಗೆ ಈಗ ಮೊದಲು ಹೇಳಿದ್ದೇನು? ಬ್ರಹ್ಮಾದ್ಯಾಕಾರ ಭಿನ್ನ. ಬ್ರಹ್ಮ ಮೊದಲಾದ ಆಕಾರದಿಂದ ಭೇದಗೊಂಡಿದ್ದಾಳೆ. ಮತ್ತೆ ಏನಾಗಿದ್ದಾಳೆ? ಕರ್ಮ ಸಾಕ್ಷಿಣಿ, ಕರ್ಮ ಸಾಕ್ಷಿಯಾಗಿದ್ದಾಳೆ. ಇವನಿಗೆ ಈ ಜನ್ಮ ಬಂದಿದೆ ಅಂದ್ರೆ ಇವನು ಇಂಥ ಕರ್ಮ ಮಾಡಿದ್ದಾನೆ ಅನ್ನುವುದು ಋಷಿಗೆ ಗೊತ್ತಿದೆ, ನಮ್ಮಂಥವ್ರಿಗೆ ಗೊತ್ತಿಲ್ಲ. ನಾವು ಅನ್ಕೋತೀವಿ ಏನ್ ಕರ್ಮ ಮಾಡಿದೀವೋ ಅಂತಷ್ಟೇ. ಆದ್ರೆ ಇಂಥ ಕರ್ಮಕ್ಕೆ ಇಂಥ ಫಲ ಅನ್ನುವುದು ಅವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಕರ್ಮ ಸಾಕ್ಷಿಣಿ. ಆ ಕರ್ಮ ಸಾಕ್ಷಿಣಿ ಆಗಿ ಎಲ್ಲ ಜೀವಿಗಳಲ್ಲಿ ಯಾವ ತರ ಇದ್ದಾಳೆ? ಭಾಸ್ವತಿ. ಎಲ್ಲ ಜೀವಗಳಲ್ಲಿ ಹೊಳೆಯುವ ರೂಪದಲ್ಲಿದ್ದಾಳೆ. ಹೊಳೆಯೋದು ಯಾವ್ದದು? ಈಶ್ವರೀ ಶಕ್ತಿ. ಭಾಸ್ವತಿ ಈಶ್ವರೀ ಶಕ್ತಿ. ಹೊಳೆಯುತ್ತಾ ಇರುವ ಯಾವುದದು? ಪರಮಾತ್ಮನ ಶಕ್ತಿ. ಆದ್ರಿಂದೇ ಗೀತಾಚಾರ್ಯ ಏನ್ ಹೇಳಿದಾನೆ? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲ ಜೀವಿಗಳಲ್ಲಿದ್ದಾನೆ. ಅದು ಗಿಡ, ಮರ, ಬಳ್ಳಿ ಏನ್ ಲೆಕ್ಕ ಇಲ್ಲ, ಎಲ್ಲದರ ಒಳಗೆ ಇದ್ದಾನೆ. ಅದನ್ನ ನಾವು ಚಿತ್ರಗಳಲ್ಲಿ ನೋಡ್ತೇವೆ. ಇವನ್ನ ನಾವು ಭಗವದ್ಗೀತಾ ಪುಸ್ತಕ ತಗೊಂಡ್ರೆ ಅದರಲ್ಲೂ ವಿಶೇಷವಾಗಿ ಇಸ್ಕಾನ್ ಪುಸ್ತಕಗಳು ತಗೊಂಡ್ರೆ ಎಲ್ಲ ತೋರಿಸಿರ್ತಾರೆ. ಅದರೊಳಗೆ ಆ ರೀತಿ ಪ್ರತಿಯೊಂದರೊಳಗೆ ಹೃದಯ ಭಾಗ ಅಂತಲ್ಲ. ನಮಗೆ ಯಾವುದು, ಮರಕ್ಕೆ ಯಾವುದು ಹೃದಯ ಭಾಗ ನಮಗ್ ಗೊತ್ತಿಲ್ಲ.
ಆದರೆ ಪರಮಾತ್ಮ ಅಂತೂ ಇದ್ದಾನೆ, ಎಲ್ಲದರ ಒಳಗೆ ಅವನು ಇದ್ದಾನೆ. ಯಾವ ರೂಪದಲ್ಲಿದ್ದಾನೆ? ಚೈತನ್ಯ ರೂಪದಲ್ಲಿದ್ದಾನೆ. ಮೊದಲಿಗೆ ಕಾಣ್ತಾನಲ್ವಾ, ಮರ ಕಾಣುತ್ತೆ, ಇರುವೆ ಕಾಣುತ್ತೆ, ಕಾಣೋ ರೂಪದಿಂದ ಇದ್ದೇನೆ ಅಂತ ಹೆಸರು ಕರೀತಿದ್ದಂಗೆ ಎಸ್ ಮ್ಯಾಮ್ ಅನ್ನೋ ಹಾಗೆ ಇದೇನೆ ಅಂತ ಉತ್ತರ ಕೊಟ್ರೆ ಅದು ಪರಮಾತ್ಮ ಶಕ್ತಿನೇ. ಪರಮಾತ್ಮ ಶಕ್ತಿ ಇಲ್ಲದೆ ಇದ್ರೆ ಇದ್ದೀನಿ ಅಂತ ಹೇಳೋದೆಲ್ಲಿಂದ ಅಲ್ವೇ? ಆದ್ರಿಂದ ಇದ್ದೀನಿ ಅಂತ ಹೇಳಬೇಕಾದ್ರೆ ಅದು ಪರಮಾತ್ಮ ಶಕ್ತಿ, ಅದೇ ಸತ್ತು. ಮತ್ತೆ ಇದ್ದೀನಿ ಅಂತ ಗೊತ್ತಾಗಿದ್ದು ಹೇಗೆ? ಚಿತ್ತು. ಆ ಸತ್ ಚಿತ್ ಯಾವುದದು? ಅದೇ ಒಂದು ಚೈತನ್ಯ, ಅದೇ ಬೆಳಕು. ಆ ಭಾಸ್ವತಿ ಈಶ್ವರ ಶಕ್ತಿ, ಅವಳನ್ನ ಸಾ ಸಂಧ್ಯಾ ಇತ್ಯಭಿಧೀಯತೆ. ಇದು ನೋಡಿ ಸಂಧ್ಯೆಗಿರುವ ಲಕ್ಷಣ. ಮೊದಲು ನಾವು ಹೇಳಿದ್ವಿ ಸಮ್ಯಕ್ ಧ್ಯಾನ, ಇದು ಸಂಧ್ಯಾ ಎನ್ನುವುದರ ವಿಸ್ತಾರ ರೂಪ. ಆ ಧ್ಯಾನದಲ್ಲಿ ಸಂಧ್ಯಾ ಯಾವ ರೀತಿಯಲ್ಲಿ ಗೋಚರಳಾಗ್ತಾಳಪ್ಪ ಅಂತ ಕೇಳಿದ್ರೆ ಬ್ರಹ್ಮಾದ್ಯಾಕಾರ ಭಿನ್ನ. ಆ ಹಾಗೆ ಯಾವ ಭಿನ್ನ? ಕರ್ಮ ಸಾಕ್ಷಿಣಿ ಭಾಸ್ವತಿ ಈಶ್ವರ ಶಕ್ತಿ, ಹೊಳೆಯುವ ಈಶ್ವರ ಶಕ್ತಿಯಾಗಿ ಯಾರಿದ್ದಾಳೋ ಅವಳು ಸಂಧ್ಯಾ. ಈಗ ನಿಮ್ಮ ಸಂಧ್ಯಾ ಕಲ್ಪನೆ ಯೋಚನೆ ಮಾಡಿ. ಸಂಧ್ಯಾ ಅಂದಾಗ ಏನಿತ್ತು? ಸಂಧ್ಯಾ ವಂದನೆ ಅಂದ್ರೆ ಅಂತ ಎಲ್ಲ ಎಷ್ಟು ಜನ ಮಾಡೋದೇ ಹಾಗೆ. ಅದು ಏನ್ ಮಾಡ್ತಿದಾರೆ ಮಕ್ಕಳು ನೋಡಿದ್ರೆ ಅದೇ ಒಂದು ಚೇಷ್ಟೆ ಮಾಡುತ್ತವೆ. ಆದರೆ ನಿಜವಾದ ರೀತಿಯಲ್ಲಿ ಏನು ಸಂಧ್ಯೆ ಅನ್ನೋದನ್ನ ನೋಡಿದಾಗ ಆ ಸಂಧ್ಯಾ ಸಮ್ಯಕ್ ಧ್ಯಾನ ಮಾಡುವುದರಿಂದ ಎಷ್ಟೆಲ್ಲ ನಮ್ಮ ಒಂದು ಇದಕ್ಕೆ ಅರಿವಿಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಂಡಾಗ ಭಾಸ್ವತಿ ಈಶ್ವರ ಶಕ್ತಿ. ಆದ್ದರಿಂದ ಬ್ರಹ್ಮ ಘೋಷಣೆ ಮಾಡ್ತಾ ಇದ್ದಾನೆ, ನ ಭಿನ್ನಾಂ ಪ್ರತಿಪದ್ಯೇತ. ಗಾಯತ್ರಿಯನ್ನ ಸಂಧ್ಯೆಯನ್ನ ನನ್ನನ್ನ ನನಗಿಂತ ಬೇರೆ ಅಂತ ತಿಳಿಬೇಡಿ. ನೋಡಿ, ನ ಭಿನ್ನಾಂ ಪ್ರತಿಪದ್ಯೇತ, ಗಾಯತ್ರಿಯನ್ನ ನನಗಿಂತ ಬೇರೆ. ನ ಭಿನ್ನಾಂ ಪ್ರತಿಪದ್ಯೇತ ಗಾಯತ್ರೀಂ ಬ್ರಹ್ಮಣ ಸಹ, ಬ್ರಹ್ಮನಿಗಿಂತ ಬೇರೆ ಅಂತ ಗಾಯತ್ರಿಯನ್ನ ತಿಳಿಬೇಡಿ, ಸಂಧ್ಯೆಯನ್ನ ಬೇರೆ ಅಂತ ತಿಳಿಬೇಡಿ. ಯಾಕೆ? ನಾವು ಈಗ ತಾನೇ ಹೇಳಿದ್ವಲ್ಲ, ಯಾವುದು? ಬ್ರಹ್ಮಾದ್ಯಾಕಾರದಲ್ಲಿ ತನ್ನನ್ನ ತಾನು ವಿಕಾಸಗೊಳಿಸಿಕೊಳ್ಳುವ ಶಕ್ತಿ ಅದು. ಆದ್ರಿಂದ ಸಾಹಮಿತ್ಯುಪಾಸೀತ. ಆದ್ರಿಂದ ಸಂಧ್ಯಾ ಉಪಾಸನೆ ಅಂದ್ರೇನು? ಅದೇ ನಾನು, ಅದೇ ನಾನು, ಅದೇ ನಾನು ಎಂಬ ಭಾವದಿಂದ ಮಾಡುವ ಧ್ಯಾನ ಇದೆಯಲ್ಲ. ಈಗ ನೋಡಿ, ಇದು ಯಾರಿಗಿದೆ ಯಾರಿಗಿಲ್ಲ, ಯಾರದನ್ನ ಯಾರು ಕಿತ್ಕೊಂಡಿದ್ದಾರೆ. ಇದೆಲ್ಲ ತತ್ವಗಳನ್ನ ಮಧ್ಯಕಾಲದಲ್ಲಿ ಮಾಡಿರ್ಬೋದು, ನಿಜ ಇಲ್ಲ ಅಂತ ಹೇಳಲ್ಲ. ಆದರೆ ಈ ತತ್ವಗಳನ್ನು ಅರ್ಥ ಮಾಡಿಕೊಂಡಾಗ ಎಲ್ಲರ ಆಸ್ತಿ ಇದು, ಯಾರೊಬ್ಬನ ಇದಕ್ಕೆ ಸೇರಿದ್ದಲ್ಲ. ಆದ್ರಿಂದ ಸಾಹಮಿತಿ ಉಪಾಸೀತ, ಆ ಯಾವುದು ಪರಬ್ರಹ್ಮ ಶಕ್ತಿ ಇಷ್ಟೆಲ್ಲ ರೂಪವಾಗಿ ವ್ಯಾಹೃತಿ ರೂಪದಿಂದ ವಿಶ್ವಾಂಡ ಬ್ರಹ್ಮಾಂಡವಾಗಿ ಯಾವುದು ವಿಕಾಸಗೊಳ್ಳುತ್ತೋ, ಯಾವುದು ಬ್ರಹ್ಮದಿಂದ ಪಿಪೀಲಿಕಾಂತವಾಗಿ, ಯಾ ಬ್ರಹ್ಮ ಪಿಪೀಲಿಕಾಂತ ಜನನಿ ಸಾ ವೈ ಜಗನ್ಮೋಹಿನಿ, ಆ ಯಾವ ದೇವಿ ಇದ್ದಾಳೋ ಅದನ್ನ ನಾವು ತಿಳ್ಕೊಂಡಾಗ ಆಗ ಸಾಹಮಿತ್ಯುಪಾಸೀತ. ಯಾವ ರೀತಿ? ಹೀಗೆ ಹೀಗೆ ಅಲ್ಲ, ವಿಧಿನ ಏನ ಕೇನ ಚಿತ್. ನೀನು ಏನು ಕೆಲಸ ಮಾಡ್ತೀಯೋ ಅದರ ಮೂಲಕ ಉಪಾಸನೆ ಮಾಡಪ್ಪ. ಈಗ ನೋಡಿ ಎಷ್ಟು ಸಲಿ ಬಂತು, ಸ್ವಕರ್ಮಣ ತಮಭ್ಯರ್ಚ್ಯ. ಆದ್ರಿಂದ ನಮ್ಗೆ ಉಪದೇಶ ಇಲ್ಲ, ನಮಗ್ ಅರ್ಹತೆ ಇಲ್ಲ, ನಾವು ಹೆಣ್ಣಾಗಿ ಹುಟ್ಬಿಟ್ಟಿದ್ದೇವೆ, ನಮಗ್ ಇಲ್ಲ. ವಿಧಿನ ಏನಕೇನ ಚಿತ್, ಯಾವ ರೀತಿಯಿಂದ ನಿನಗೆ ಯಾವ ರೀತಿ ಸುಖ ಕೊಡುತ್ತೆ, ನಿಮಗೆ ಯಾವ ಮಂತ್ರ ಹಿತ ಕೊಡುತ್ತೆ, ಯಾವುದನ್ನ ಜಪಿಸಿದರೆ ನಿನ್ನ ಮನಸ್ಸು ಕೇಂದ್ರೀಕೃತವಾಗುತ್ತೆ, ಯಾವ ರೂಪವನ್ನ ನೋಡಿದರೆ ನಿನ್ನ ಮನಸ್ಸು ಅಲ್ಲಿ ಲಗ್ನ ಆಗುತ್ತೆ, ಮಾಡಪ್ಪ. ಇದಕ್ಕಿಂತ ಉದಾರವಾದ ಒಂದು ಧರ್ಮ ಎಲ್ಲಿ ಹುಡುಕಬಹುದು ನಾವು? ಎಲ್ಲಿ ಆ ಭಾವ ನೋಡ್ಬೋದು? ಆದ್ರಿಂದ ಇದು ಸಂಧ್ಯಾ. ಆದ್ರಿಂದ ಆ ರೀತಿ ಇರುವ ಸಂಧ್ಯೆ ಇವಳು ಹೇಗೆ ಬಂದ್ಲು ಅನ್ನುವುದನ್ನ ಕಾಳಿಕಾ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ, ದೇವಿ ಭಾಗವತದಲ್ಲಿ ದೇವಿನೇ ಸಂಧ್ಯಾ ಸ್ವರೂಪ. ದೇವಿ ಬೇರೆ ಅಲ್ಲ, ಸಂಧ್ಯಾ ಬೇರೆ ಅಲ್ಲ. ದೇವಿಯ ಅವತಾರಗಳಲ್ಲಿ ಸಂಧ್ಯಾ ಎಂಬುದು ಕೂಡ ಒಂದು ಅವತಾರ ಎಂಬುದಾಗಿ ಬರುತ್ತೆ. ಹಾಗೆ ಅವಳು ಅವತಾರ ಮಾಡುವಾಗ ಬ್ರಹ್ಮನ ಒಂದು ಧ್ಯಾನ ಕಾಲದಲ್ಲಿ ಅವಳು ಬರ್ತಾಳೆ. ಅತ್ಯಂತ ಸುಂದರಳಾಗಿ, ಈಗ ಹೇಳಿದ್ವಲ್ಲ, ಸೃಷ್ಟಿಯಾಗುವುದಕ್ಕೆ ಬೇಕಾದ ರಾಗ ತಾನೇ ಮೂಲ. ಆ ರಾಗ ನಮಗೆಲ್ಲಿ ಕಾಣುತ್ತೆ? ಸೂರ್ಯೋದಯ ಸೂರ್ಯಾಸ್ತಗಳಲ್ಲಿ ಕಾಣುವ ರಾಗ. ಆ ರೀತಿಯಾದ ಆ ರಾಗದಿಂದ, ಬ್ರಹ್ಮನ ಒಂದು ರಾಗದಿಂದ ಅವಳು ಬಂದ್ಲು. ಆದ್ರಿಂದ ಅತ್ಯಂತ ಸುಂದರಳಾಗಿದ್ಲು. ಅಂಥ ಸುಂದರಳಾದ ರಮಣೀಯಳಾದ ಅವಳನ್ನ ಯಾರು ನೋಡಿದರೂ ಮೋಹಕ್ಕೆ ಒಳಗಾಗುತ್ತಾರೆ.
ಸಂಧ್ಯೆ ಕಾಲ ಅಥವಾ ಸಂಧ್ಯೆ ಕಾಲದ ಬೆಳಕನ್ನ ನೋಡಿದರೆ ಆನಂದ ಆಗುತ್ತೆ ತಾನೆ. ಆಕಾಶ ನೋಡ್ತಾ ಇದ್ರೆ ಎಷ್ಟು ಹಾಯಾಗುತ್ತೆ. ಆ ರೀತಿಯಾಗಿ ಅಂಥ ಒಂದು ಶಕ್ತಿ ಯಾವುದಪ್ಪ ಅಂದ್ರೆ ಅದು ಸಂಧ್ಯಾ. ಇನ್ನು ಇದನ್ನ ತಾತ್ವಿಕವಾಗಿ ಹೇಳಿಕೊಳ್ಳೋದಾದ್ರೆ ಇಡ ಮತ್ತು ಪಿಂಗಳ ಎನ್ನುವುದನ್ನ ಮಹಾಕಾಳಿ, ಮಹಾಲಕ್ಷ್ಮಿ ಎಂಬುದಾಗಿ ಕರೀತಾರೆ. ಮಧ್ಯದಲ್ಲಿ ಸುಷುಮ್ನೆ ಏನಿದ್ದಾಳೆ ಅವಳು ಮಹಾ ಸರಸ್ವತಿ. ಆದ್ರಿಂದ ಮಹಾಕಾಳಿ, ಮಹಾಲಕ್ಷ್ಮಿ ಇಬ್ಬರು ಮಹಾ ಸರಸ್ವತಿಯ ಒಳಗೆ ಸಂಗಮ. ಅದೇ ತಾನೇ ನದಿಗಳಲ್ಲಿ ಸರಸ್ವತಿ ನದಿ, ಸಂಗಮ ನದಿ, ಗುಪ್ತಗಾಮಿನಿ ನದಿ, ಅದೇ ಗೂಢ. ಅದನ್ನ ನೋಡಿ, ಇದೆಲ್ಲ ಹೊರಗಡೆ ಬಿಚ್ಕೊಡಕ್ಕಾಗದೇ ಇದ್ದಾಗ ಮೂಢರ ಕೈಗೆ ವಜ್ರ ಕೊಡಬಾರ್ದು ಅನ್ನಕ್ಕೆ ಏನ್ ಮಾಡ್ತಾರೆ, ಒಂದಷ್ಟು ಪೊಟ್ನ ಕಟ್ಬಿಟ್ಟು ಏನೋ ಕೊಟ್ಟಿರ್ತಾರೆ. ಅವ್ರಿಗೆ ಅದು ಪೊಟ್ನ ಎಂಥದೋ ಕಸವನ್ನು ಬಿಸಾಕಿದ್ರೆ ಅವ್ರಿಗೆ ನಷ್ಟ. ಆದ್ರೆ ಕೊಟ್ಟಿರೋದನ್ನ ಭದ್ರವಾಗಿ ಜೋಪಾನವಾಗಿ ಇಟ್ಟಿದ್ರೆ ಯಾವತ್ತೋ ಪರಂಪರೆಯಲ್ಲಿ ಯಾರಿಗಾದ್ರೂ ಬುದ್ಧಿ ಬರ್ಬೋದು, ಬಿಚ್ಚಿ ನೋಡೋಣ ಪೊಟ್ನದಲ್ಲಿ ಏನಿದೆ, ಅವ್ರಿಗಾದ್ರೂ ಆ ವಜ್ರ ದೊರಕತ್ತೆ. ಒಟ್ನಲ್ಲಿ ಈ ರೂಪದಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದಲೇ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಫಲ ಇಷ್ಟು ಫಲ ಅನ್ನುವಾಗ, ಸಂಗಮದಲ್ಲಿ ಸುಮ್ಮನೆ ಹೀಗೆ ಮುಳುಗೆದ್ರೆ ಫಲ ಅಲ್ಲ, ಭಾವನೆನೇ ಮುಖ್ಯ. ನೀವು ಮನೆಯಲ್ಲಿ ಆ ಸ್ನಾನ ಮಾಡಿದ್ರು ಅದೇ ಸಿಕ್ಕತ್ತೆ. ಕ್ಷೇತ್ರ ಸ್ವರೂಪ ಅಲ್ಲಿ ನಾವು ಹೇಳ್ಕೊಂಡಿದ್ದೇವೆ, ಸಂಕ್ರಾಂತಿ ದಿವಸಕ್ಕೆ ಅದು ಬಂದಿದೆ ಕರೆಕ್ಟ್ ಆಗಿ. ಆದ್ರಿಂದ ಮನೆಯಲ್ಲಿ ಅದನ್ನ ನೆನಪು ಮಾಡಿಕೊಂಡು ಪಾತ್ರೆಯಲ್ಲಿ ಮೊದಲಿಗೆ ನಾವು ಯಾವ ಬಕೆಟೋ ಯಾತ್ರಲ್ಲಿ ನೀರು ಹಿಡ್ಕೊಳ್ತೇವೆ, ಅಲ್ಲೇ ಇವು ತಾಯಿ ಗಂಗೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಎಲ್ಲ ಅಮ್ಮ ಇಲ್ಲಿ ಬಂದಿದ್ದೀರಾ ಅಂತ ಭಾವಿಸಿಕೊಂಡ್ರು. ಆ ಬಕೆಟ್ ಇಂದ ಒಂದು ಪಾತ್ರೆಗೆ ಏನ್ ನೀರು ತಗೊಳ್ತೇವೆ ಅದನ್ನ ಕೈಯಲ್ಲಿ ಹಿಡಿದು ಭಾವಿಸಿ ಮುಳುಗಿದರೆ ಅದೇ ಗಂಗಾ ಯಮುನ ಸರಸ್ವತಿಗಳ ಸಂಗಮದಲ್ಲಿ ಮಾಡಿದ ಸ್ನಾನದ ಫಲ. ಮುಖ್ಯವಾಗಿ ಏನು ಬೇಕು, ಅಲ್ಲಿ ಹೋದ್ರೂ ಭಾವ ಬೇಕು, ಇಲ್ಲಿದ್ರೂ ಭಾವ ಬೇಕು. ಭಾವದಿಂದ ಭಾವಿಸಿ ಮಾಡಿದ ಕೆಲಸಕ್ಕೆ ಶೀಘ್ರ ಫಲ ಇದೆ, ತೀವ್ರ ಫಲ ಇದೆ, ತೀಕ್ಷ್ಣ ಫಲ ಇದೆ, ಅತ್ಯುತ್ಕೃಷ್ಟವಾದ ಫಲ ಸಿಕ್ಕುತ್ತೆ. ಹಾಗಾಗಿ ಅವಳನ್ನ ಈ ಒಂದು ರೀತಿಯಲ್ಲಿ ನಾವು ಭಾವಿಸಿಕೊಂಡು ಉಪಾಸನೆಯನ್ನ ಮಾಡಬೇಕು. ಹಾಗಾಗಿ ಆ ಸಂಧ್ಯಾ ಎನ್ನುವುದು ಈಗ ಎಂಥದಾಯ್ತು, ಪ್ರಾಣಶಕ್ತಿಯ ರೂಪಕ್ಕೆ ತಗೊಳ್ಳೋದಾದ್ರೆ ಇಡಾ ಪಿಂಗಳ ಸುಷುಮ್ನ ರೂಪವಾಯಿತು. ಲೋಕದ ರೂಪದಲ್ಲಿ ತಗೊಳ್ಳೋದಾದ್ರೆ ಬ್ರಹ್ಮನ ಸೃಷ್ಟಿ ವಿಕಾಸಕ್ಕೆ ಹೇತುಭೂತವಾದ ಪರಮಾತ್ಮನ ಈಶ್ವರ ಶಕ್ತಿಯಾಯಿತು. ಆ ಪರಮಾತ್ಮನ ಈಶ್ವರ ಶಕ್ತಿಯಿಂದ ಇಷ್ಟೆಲ್ಲ ವಿಶ್ವಾಂಡ ಬ್ರಹ್ಮಾಂಡವಾಗಿ ವಿಕಾಸಗೊಂಡಿರುವಂತಹ ಪರಬ್ರಹ್ಮ ತತ್ವದ ಸ್ವರೂಪ ಯಾವ ರೂಪದಲ್ಲಿದೆ, ಸಾಹಂ, ಇದು ಅಹಂ, ನಾನಿದ್ದೇನೆ ಅಂದ್ರೆ ಅಟೆಂಡೆನ್ಸ್ ಕರೆದ ತಕ್ಷಣ ಉತ್ತರ ಕೊಡುವ ಹಾಗೆ ಆ ಇದ್ದೇನೆ ಎನ್ನುವ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇರುವುದು ಸಂಧ್ಯಾ ಎನ್ನುವುದನ್ನು ಭಾವಿಸಿಕೊಳ್ತಾ, ನಾನಿದ್ದೀನಿ ಅಂತ ನನ್ನ ಅರಿವು ಎಲ್ಲಿವರೆಗಿದೆ ಅಲ್ಲಿವರೆಗೆ ನನಗೆ ಕೃತಜ್ಞತೆ ಬೇಕಲ್ವಾ, ಆದ್ದರಿಂದ ನಾನು ಅದನ್ನು ಭಾವಿಸಿದರೆ ಅದು ಸಂಧ್ಯಾ. ಯಾವ ಮಂತ್ರ ನಮಗೆ ಲೋಕದಲ್ಲಿದೆಯೋ ಅದನ್ನ ನಾವು ಕುಲ ಪರಂಪರೆಯಲ್ಲಿದೆಯೋ ಅದನ್ನ ಭಾವಿಸಿದರೆ ಅದು ಗಾಯತ್ರಿ. ಹೀಗೆ ಸಂಧ್ಯೆಯನ್ನ ಭಾವಿಸಿಕೊಂಡಾಗ ಮಹಾಭಾರತದಲ್ಲಿ ಬರುತ್ತೆ. ಈಗ ಇಷ್ಟೆಲ್ಲ ಹೇಳಿದ ಮೇಲೆ ಸಂಧ್ಯೆ ಮತ್ತು ಸೂರ್ಯ ಬೇರೆ ಅಲ್ಲ, ಅದು ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಭೀಷ್ಮರು ಹೇಳುವಂತ ಮಾತು. ಸಂಧ್ಯೇತಿ ಸೂರ್ಯಗಂ ಬ್ರಹ್ಮ, ಇದು ಮಹಾಭಾರತದ ಮಾತು. ಸಂಧ್ಯಾ ಅಂದ್ರೆ ಸೂರ್ಯ ಎನ್ನುವ ಬ್ರಹ್ಮ. ಅಂದ್ರೆ ನಾವೀಗ ಸಂಧ್ಯೆ ಏನ್ ಹೇಳಿದ್ವಿ, ಸಂಧ್ಯೆ ದೀಪ ಹಚ್ಚಿದ ತಕ್ಷಣ ನಮಗೆ ಗೊತ್ತಿರುವ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಹೇಳ್ತೀವೋ, ಓಂ ನಮಃ ಶಿವಾಯ ಹೇಳ್ತೀವೋ, ಏನು ಕುಲ ಪರಂಪರೆಯಲ್ಲಿ ಇದೆಯೋ, ಗೌರಿ ಮಂತ್ರ ಇದ್ರೆ, ಯಾವುದೋ ತುಳಸಿ ಮಂತ್ರ ಇದ್ರೆ, ಅಥವಾ ವಾಸುದೇವ ಮಂತ್ರ, ಅಷ್ಟಾಕ್ಷರಿ ಯಾವುದಿದೆಯೋ ಯಾವುದನ್ನ ಹೇಳಿದ್ರು ಅದು ನಮಗೇನಾಗುತ್ತೆ, ಈಗ ಇದು ಸೂರ್ಯಗಂ ಬ್ರಹ್ಮ, ಬ್ರಹ್ಮ ಸಾಧಕವಾದ ಮಂತ್ರವಾಗುತ್ತೆ, ಅದು ಬ್ರಹ್ಮವೇ ಆಗತ್ತೆ. ಹೇಗೆ ಅಂದ್ರೆ ನಾದವಾಗಿ ತರಂಗವಾಗಿ ಹೋಗುತ್ತಾ ಆ ನಾದ ವಿಭಾಗವಾಗಿ, ನಾದ ಏನಾಯ್ತು ಬ್ರಹ್ಮಾದಿ ತರಂಗವಾಗಿ, ಅಂದ್ರೆ ನಾವು ನೋಡಿದಂತೆ ಬ್ರಹ್ಮವೇ ಬ್ರಹ್ಮ ವಿಷ್ಣು ಈಶ್ವರ ಮೊದಲಾದ ವಿಭಾಗಗಳಾಗಿ ಅಲ್ಲಿಂದ ಮುಂದಕ್ಕೆ ಎಲ್ಲ ಸಚ್ಚಿದಾನಂದ ರೂಪ ಅಂಶವಾಗಿರುವಂತಹ ಎಲ್ಲ ವಸ್ತುಗಳ ರೂಪದಲ್ಲಿ ಅದು ಆಗುತ್ತೆ. ಆದ್ದರಿಂದ ನಾವು ಏನನ್ನು ಭಾವಿಸಿಕೊಳ್ಬೇಕು, ಭಾವನೆ ಮುಖ್ಯ ಅನ್ನಲ್ಲ. ತಸ್ಯ ದಾಸೋಹಂ, ಆ ಪರಮಾತ್ಮನ ದಾಸ ನಾನು. ಯಾವುದು ಸಂಧ್ಯೇತಿ ಸೂರ್ಯಗಂ ಬ್ರಹ್ಮ, ಯಾವುದು ಸಂಧ್ಯೆ ಎಂಬುದು ಸೂರ್ಯ ಬ್ರಹ್ಮವೋ ಅದರ ದಾಸ ನಾನು, ಅದರ ದಾಸ ನಾನು. ಹಾಗೆ ತಸ್ಯ ದಾಸೋಹಮಸ್ಮಿ ಅದನ್ನ ಹೇಳ್ಕೊಳ್ತಾ ಇದ್ರೆ ದಾಸೋಹಮಸ್ಮಿ ದಾಸೋಹಮಸ್ಮಿ ದಾಸೋಹಮಸ್ಮಿ, ಇಲ್ಲಿ
ದಾ ಬಿಟ್ಟೋದ್ರೆ ಏನು ಉಳಿಯುತ್ತೆ? ಅದರ ಲಾಭ ಆಗ್ಬಿಡುತ್ತೆ. ಅದನ್ನ ಹೇಳ್ತಾ ಇದ್ದಾರಲ್ಲಿ ದಾಸೋಹಮಸ್ಮಿ ಅನ್ನುವುದರಲ್ಲಿ ಹೇಳ್ತಾ ಹೇಳ್ತಾ ದಾ ಹೋಗಿ ಸೋಹಮಸ್ಮಿ ಅನ್ನೋ ಅರಿವು ಬರುತ್ತೆ. ಅದು ಸಂಧ್ಯಾ ಲಾಭ ನೋಡಿ, ಸಾಧಾರಣ ಅಲ್ಲ. ನಾನು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ, ಇವತ್ತು ದೀಪ ಹಚ್ಚಿ ಹೇಳಿದ್ರೇನೋ ಹೇಳದೇ ಇದ್ರೇನೋ, ಅಯ್ಯೋ ದಿನ ಹೇಳಿದೀನಿ ಇವತ್ತೊಂದು ದಿವಸ ಅಲ್ಲ. ನೀ ಹೇಗಾದ್ರೂ ಹೇಳ್ತಾ ಇರು, ಹೇಳ್ತಾ ಇದ್ರೆ ಅದರ ಫಲ ಇದ್ದೇ ಇದೆ. ಆದ್ರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಇದು ಯುಧಿಷ್ಠಿರನಿಗೆ ಭೀಷ್ಮರು ಹೇಳುವ ಮಾತು. ತಸ್ಯ ದಾಸೋಹಮಸ್ಮೀತಿ ಮತ್ವಾ, ನಾನು ದಾಸೋಹ, ಆ ಯಾವುದರ ದಾಸ? ಸೂರ್ಯಗಂ ಬ್ರಹ್ಮ ಸಂಧ್ಯೇತಿ ಸೂರ್ಯಗಂ ಬ್ರಹ್ಮ ಅನ್ನುವುದರ ದಾಸ ನಾನು ಅಂತ ಅದನ್ನು ಹೇಳ್ತಾ ಇದ್ರೆ ಆಗ ಸೋಹಮಸ್ಮೀತಿಯ ಸೋಹಮಸ್ಮಿ ಅನ್ನುವ ಅರಿವು ಬಂದು ಅದು ಭವೇತ್ ಉಪಾಸಕಸ್ಯ ಇತಿ. ಇದು ಯಾರ ಮಾತು? ವೇದವಿದೋ ವದಂತಿ, ವೇದ ವಿದ್ವಾಂಸರ ಮಾತು. ಅಂದ್ರೆ ಯಾರು ಈ ಮರ್ಮವನ್ನ ತಿಳ್ಕೊಂಡಿದ್ದಾರೆ, ಯಾರು ಅನುಭವಿಗಳಾಗಿದ್ದಾರೆ, ಹೋಗಪ್ಪ ಮನೆ ಇದನ್ನ ಮಾಡು, ನಿಂಗೆ ಒಳ್ಳೇದಾಗುತ್ತೆ, ಅನುಷ್ಠಾನ ಮಾಡು ಅಂತ ಹೇಳ್ತಾರೆ. ಹಾಗೆ ನಾವು ಭಟ್ಟಾದ್ರಿಪಾದನನ್ನ ನೋಡಿದ್ವಿ. ಅಚ್ಯುತ ಪಿಶಾರದಿ ಏನಂದ್ರು, ಅಯ್ಯೋ ಅಯ್ಯೋ ಎಂಥ ಕುಲದಲ್ಲಿ ಬಂದವನು, ಹೀಗಾಗ್ಬಿಟ್ಟಿಯಲ್ಲೋ, ಕುಲ ಪರಂಪರೆಯ ಇದನ್ನೇ ಬಿಟ್ಬಿಟ್ಟಿಯಲ್ಲೋ, ಸಾಕು ಅವನಿಗೆ ಅದೇ ಇದಾಗಿ ತಾವನು ನಾನು ಇಂಥ ಕುಲ ಪರಂಪರೆಯನ್ನ ಬಿಟ್ಬಿಟ್ನಲ್ಲ, ಅವನದನ್ನ ಮತ್ತೆ ಅನುಷ್ಠಾನ ಮಾಡಿದ್ರಿಂದ ಎಂಥ ಜ್ಞಾನಿಯಾದ. ನಾವು ನೋಡಿದರೆ ಅವನು ಬರೀತಾ ಇದ್ರೆ ಭಾಗವತವನ್ನ, ಕೃಷ್ಣ ಅವನಿಗೆ ಯಾವ್ಯಾವ ತರ ಸೇವೆ ಮಾಡ್ತಾನೆ ಅನ್ನೋ ಚಿತ್ರವನ್ನ ಇದರಲ್ಲಿ ಗುರುವಾಯೂರಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ. ಕೃಷ್ಣ ಒಂದ್ ಕಡೆಯಿಂದ ಗಾಳಿ ಬೀಸ್ತಾನೆ, ಇನ್ನೊಂದ್ ಕಡೆ ಎಣ್ಣೆ ದೀಪದಲ್ಲಿ ಆರೋಗ್ತಿದ್ರೆ ಎಣ್ಣೆ ತುಂಬ ಸುರಿತಿರ್ತಾನೆ, ಇನ್ನೊಂದ್ ಕಡೆ ಪೆನ್ಗೆ ಇಂಕು ಬೇಕಲ್ಲ ಅದನ್ನ ತಂದು ಮಸಿ ಹಾಕ್ತಿರ್ತಾನೆ, ಹಾಳೆಗಳು ತಂದು ಒಪ್ಪಿಸ್ತಿರ್ತಾನೆ, ಇನ್ನೊಂದ್ ಕಡೆ ಗಾಳಿ ಬೀಸ್ತಿರ್ತಾನೆ. ಅವನ್ ಸೇವೆ ಮಾಡೋದನ್ನ ನೋಡ್ ಮತ್ತೆ ಏನ್ ಬರೀತಾ ಇದ್ದಾನೆ ಅಂತ ಹೀಗೆ ಅವನ್ ಬರೆಯೋದನ್ನ ಬಗ್ಗಿರೆ ಎಲ್ಲ ತರಹದ ಚಿತ್ರ ನಾನು ನೋಡಿರೋದಷ್ಟೇ. ಅಂದ್ರೆ ಫೋಟೋ ಯಾರೋ ಕಳಿಸಿ ಅಲ್ಲಿ ಇದೆಯಂತೆ ಆ ತರಹ. ಅಂದ್ರೆ ಅಂಥ ಕೃಷ್ಣನಿಂದ ಅಂಥ ಸೇವೆ ಪಡ್ಕೊಳ್ಳುವ ಭಾಗ್ಯ ಎಲ್ಲಿಂದ ಬಂತವನಿಗೆ? ವಂಶ ಪರಂಪರೆಯ ಮಂತ್ರವನ್ನು ಜಪಿಸ್ದ, ಅದನ್ನ ಭಾವದಿಂದ ಅನುಷ್ಠಾನ ಮಾಡ್ದ. ತಸ್ಯ ದಾಸೋಹಂ ಅಷ್ಟೇ, ಆ ಭಾವದಿಂದ ಅವನೇನಾದ? ಸೋಹಂ ಆದ. ಅದನ್ನ ಸಂಧ್ಯಾ ಎನ್ನುವುದಾಗಿ ನಾವು ಅನುಷ್ಠಾನ ಮಾಡಬೇಕು. ಹೀಗೆ ಯಾವ ತಾಯಿ ಗಾಯತ್ರಿಯಾಗಿದ್ದಾಳೋ, ಯಾವ ತಾಯಿ ವ್ಯಾಹೃತಿ ರೂಪವಾಗಿ ಬ್ರಹ್ಮನಿಂದ ಕರೆಯಲ್ಪಟ್ಟು ಅದಕ್ಕೆ ಉತ್ತರವಾಗಿ ಬಂದ್ಲೋ, ಅವಳನ್ನ ಸಂಧಿಕಾಲದಲ್ಲಿ ನಾವು ಜಪಿಸಿದಾಗ ಹೇಗೆ ವಿಧಿನ ಏನಕೇನಚಿತ್, ನಿಮ್ಮ ವಿಧಿ ಏನಿದೆಯೋ ಯಾವ ವಿಧಿಯಲ್ಲಾದರೂ ಭಾವಿಸಿರಪ್ಪ, ಅದರಿಂದ ನಿಮಗೆ ಆ ಲಾಭ ಇದೆ ಅನ್ನುವುದನ್ನ ಹೇಳಿದ ನಂತರ ಮುಂದಕ್ಕೆ ದ್ವಿಜ ಬೃಂದ ನಿಷೇಧಿತ. ಯಾರು ದ್ವಿಜರ ಸಮೂಹ ಏನು ಅದನ್ನ ನಾವು ನಾಳೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति।